Hi students, welcome to the SPN classes. Past friends ಭಾಳ ದಿವಸದಿಂದ ನನಗೆ ಮೆಸೇಜ್ ಮಾಡ್ತಾ ಇದ್ರಿ ಸರ್ ವೆಕ್ಟರ್ ಆಲ್ಜಿಬ್ರಾ ಮೇಲೆ MCQs ನ ಡಿಸ್ಕಷನ್ ಮಾಡಿ MCQs ಬಹಳ ನೀಡ್ ಇದೆ ಅಂತ ನನಗೆ ಮೆಸೇಜ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತಿನ ದಿವಸ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಮೇಲೆ ಬರುವಂಥ ಇಂಪಾರ್ಟೆಂಟ್ MCQsಗಳನ್ನು ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಎಂಡ್ವರೆಗೂ ಈ ಒಂದು ಎಲ್ಲ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ ನಾ ಎಲ್ಲಿವರೆಗೂ ಏನೆಲ್ಲ ಆಗಿದೆ ನೋಡಿ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಆಗಿರುವಂಥ ಪ್ರಿಪ್ರೇಟರಿ ಎಕ್ಸಾಮು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಬ್ಯಾಕ್ ಸೈಡ್ ಇರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಎಲ್ಲಕ್ಕೂ ಕವರ್ ಮಾಡಿ ಕೊಟ್ಟಿರುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಈ ಎಲ್ಲ ಕ್ವಶನ್ಸ್ನ ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಷ್ಟು ಲೈಕ್ ಬಟನ್ ಕ್ಲಿಕ್ ಮಾಡ್ತಾರೆ ಅಷ್ಟು ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ ಅಷ್ಟೇ. ಬ್ಯಾಕ್ ಸೈಡ್ ಇರುವಂಥ ಎಸ್ ವಾಯ್ಸ್ ಅಂತೂ ಕ್ಲಿಯರ್ ಇದೆ ಅಲ್ವಾ? ಸೊ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಎಸ್. ಸೊ ನೋಡಿ, ಇದು ಭಾಳ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ ವೆಕ್ಟರ್ ಆಲ್ಜಿಬ್ರಾ ಅಂತ. ಸೊ ಇದು ವೆಕ್ಟರ್ ಆಲ್ಜಿಬ್ರಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ವೆಕ್ಟರ್ ಆಲ್ಜಿಬ್ರಾದು ಡಿಟೇಲ್ ಆಗಿ ಮೊದಲಿಗೆ ಸ್ಟಡಿ ಮಾಡಿ ಸ್ಟೂಡೆಂಟ್ಸ್. ಸೊ ಹಾಗೆ ನೀವು MCQ ಸಾಲ್ವ್ ಮಾಡ್ತಾ ಇದ್ರೆ ಬರೋದಿಲ್ಲ. ಸೊ ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ MCQ ಸಲುವಾಗಿ ಪ್ರಿಪೇರ್ ಮಾಡಬೇಕಂದ್ರೆ ಮೊದಲಿಗೆ ಡೆಫಿನಿಷನ್ಸ್ಗಳೆಲ್ಲನೂ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕಾಗತ್ತೆ, ಆಯಿತಾ? ಸೊ ನಿಮ್ಗೆ ಎಷ್ಟು ಡೆಫಿನಿಷನ್ಸ್ಗಳೆಲ್ಲ ಗೊತ್ತಿದೆ ಅದನ್ನು ಆ ಹಿಂಟ್ನ ಯೂಸ್ ಮಾಡ್ಕೊಂಡು ನೀವು ಎಕ್ಸಾಂಪಲ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಇದು ಫಸ್ಟ್ ಥಿಂಗು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಎಲ್ಲ ಎಕ್ಸಸೈಸಲ್ಲಿ ಲಾಸ್ಟಲ್ಲಿ ಇರುವಂಥ ಕ್ವಶನ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಅಗೇನ್ ಇಲ್ಲೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ ನೋಟ್ ಅಂತ ಹೇಳಿ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ನಿಮ್ಮದೇ ಆದಂಥ ನೋಟ್ಸ್ನ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಆಗಿರುತ್ತೆ. ಓಕೆ, ಕೆಲವೊಂದಿಷ್ಟು ರೇಮಾರ್ಕ್ ಅಂತ ಇರುತ್ತೆ, ಈ ಥರ ಒಂದು ಇವುಗಳನ್ನು ಸ್ವಲ್ಪ ಪಾಯಿಂಟ್ ಔಟ್ ಮಾಡೋಗೋಗ್ಬೇಕು, ಈ ಥರ ಹೈಲೈಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಅಗೇನ್ ಕೋಲಿನಿಯರ್ ಇದ್ದಾಗ ಏನೆಲ್ಲ ಕಂಡೀಷನ್ ಆಗುತ್ತೆ, ಈ ಥರ ಒಂದಿಷ್ಟು ರಿಸಲ್ಟ್ಸ್ಗಳು ನಿಮಗೆಲ್ರಿಗೂ ಗೊತ್ತಿರಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಈ ರಿಸಲ್ಟ್ಸ್ಗಳು ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಯಾವೆಲ್ಲ ರಿಸಲ್ಟ್ಸ್ಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಡಾಟ್ ಪ್ರಾಡಕ್ಟಲ್ಲಿ, ಕ್ರಾಸ್ ಪ್ರಾಡಕ್ಟಲ್ಲಿ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳಂತ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳಂತ ಇದ್ದಾವೆ, ಅವೆಲ್ಲನೂ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ನಾನು ನಿಮಗೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಕಾಂಪೋನೆಂಟ್ ವೆಕ್ಟರ್ ಆದಮೇಲೆ ಫಾರ್ಮುಲಾಸ್ಗಳು ಸ್ವಲ್ಪ ಗೊತ್ತಿದ್ರೆ ಬೆಟರು. ಓಕೆ, ಇಲ್ಲಿಂದ ಸ್ಕೇಲಾರ್ ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ, ಈ ಅಬ್ಸರ್ವೇಷನ್ಸ್ ಇದು ಬಹಳ ಇಂಪಾರ್ಟೆಂಟ್ ಆಗೋದು. ಓಕೆ, ಈ ಎಲ್ಲ ರಿಸಲ್ಟ್ಸ್ಗಳು ಇದೆ ನೋಡಿ, 9 ಎಷ್ಟಿದೆ ನೋಡಿ, ಟೋಟಲ್ 7 ಅಬ್ಸರ್ವೇಷನ್ ಇದೆ. ಈ ಎಲ್ಲ 7 ಅಬ್ಸರ್ವೇಷನ್ ನಿಮ್ಗೆ ಗೊತ್ತಿದ್ರೆ ಇದು ಎಕ್ಸಾಂಪಲ್ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಒಂದು ನೀವು ತಿಳ್ಕೊಳ್ಳಿ, ನಿಮ್ಮ ಎಕ್ಸಾಮಲ್ಲಿ ಟೋಟಲಿ ಅವರು 10 ಕ್ವಶನ್ಸು MCQs ಕೊಡ್ತಾ ಇದ್ದಾರೆ. 10ನಲ್ಲಿ 100% ಶೋರ್ 7 ಕ್ವಶನ್ ಈಸಿ ಕ್ವಶನ್ಸೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು 3 ಕ್ವಶನ್ಸ್ ಮಾತ್ರ ನಿಮ್ಮ ನಾಲೆಜ್ ಚೆಕ್ ಮಾಡುವಂಥ ಕ್ವಶನ್ಸ್ಗಳಿರುತ್ತೆ. ನೀವು ಔಟ್ ಆಫ್ ಔಟ್ ಮಾಡಬೇಕಂದ್ರೆ ಈ ನಾಲೆಜ್ ಇದ್ರೆ ಮಾತ್ರ ಆಗುತ್ತೆ. 3 to 4 ಕ್ವಶನ್ಸ್ಗಳನ್ನ ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರುವಂಥದ್ದು, ಅಥವಾ ಕ್ವಶನ್ಸ್ ರಿಪೀಟ್ ಆಗಿರುವಂಥದ್ದು, ಆಗದೇ ಇರುವಂಥದ್ದು, ಅಥವಾ ಎಲ್ಲಾದರೂ ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್ ಬರುವಂಥ ಚಾನ್ಸಸ್ಗಳಿರುತ್ತೆ. ಓಕೆ, ಸೊ ಹೀಗಿರುವಾಗ ನಿಮ್ಮದು ಪ್ರಿಪ್ರೇಷನ್ ಪ್ರಾಪರ್ ಆಗಿದ್ದರೆ ಡೆಫಿನೆಟ್ ಆಗಿ ಅದನ್ನು ಸಾಲ್ವ್ ಮಾಡ್ತೀರಿ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಎಲ್ಲ ಅಬ್ಸರ್ವೇಷನ್ಸ್ನ ಒಂದ್ಸತಿ ಅಬ್ಸರ್ವ್ ಮಾಡಿ. ಥೀಟಾ 0 ಇದ್ದಾಗ A.B ಏನಿರುತ್ತೆ, ಥೀಟಾ 90 ಡಿಗ್ರಿ ಇದ್ದಾಗ ಏನಾಗುತ್ತೆ, ಈ ರಿಸಲ್ಟ್ ನೋಡಿ, ಥೀಟಾ π ಇದ್ದಾಗ ಏನಾಗುತ್ತೆ, ಈ ಎಲ್ಲ ರಿಸಲ್ಟ್ಸ್ಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಇದೆಲ್ಲ ಗೊತ್ತಿದ್ರೆ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡಿ, I. ಇದ್ದಾಗ ಆನ್ಸರ್ ಏನಾಗುತ್ತೆ, 1 ಬರುತ್ತೆ. ಈ ರಿವರ್ಸ್ ಇದ್ದಾಗ ಆನ್ಸರ್ 0 ಇರುತ್ತೆ. ಥೀಟಾ ಆನ್ಸರ್ ಏನು ಬರುತ್ತೆ, ಇವೆಲ್ಲ ಪಾಯಿಂಟ್ಸು ಭಾಳ ಇಂಪಾರ್ಟೆಂಟು ಡಾಟ್ ಪ್ರಾಡಕ್ಟಲ್ಲಿ. ಓಕೆ, ಅದೇ ತರನಾಗಿ ಪ್ರೊಜೆಕ್ಷನ್ ವ್ಯಾಕ್ಟರ್ದು ಫಾರ್ಮುಲಾ, ಕ್ರಾಸ್ ಪ್ರಾಡಕ್ಟ್ದು ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳಿದ್ದಾವೆ, ಅದನ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿಂದ ಇದೆ ನೋಡಿ, ಅಬ್ಸರ್ವೇಷನ್ಸ್ ಆಫ್ ಅ ಕ್ರಾಸ್ ಪ್ರಾಡಕ್ಟ್, ಇವೆಲ್ಲನೂ ರಿಸಲ್ಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಸ್ಪೆಷಲಿ ಇಲ್ಲಿದೆ ನೋಡಿ, ಈ ರಿಸಲ್ಟ್ಸ್ಗಳು ಆಗಿರ್ಬೋದು, ಇಲ್ಲಿ I ಕ್ರಾಸ್ ಇದ್ದಾಗ ಏನಾಗುತ್ತೆ, ಚೇಂಜ್ ಆದಾಗ ಏನಾಗುತ್ತೆ, ಇಲ್ಲಿ ಥೀಟಾ ಏನಾಗುತ್ತೆ, ಇಲ್ಲಿ ಥೀಟಾ π/2 ಇದ್ದಾಗ ರಿಸಲ್ಟ್ಸ್ಗಳು ಏನಾಗುತ್ತೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ಓಕೆ, ಸೊ ಇದನ್ನೆಲ್ಲರೂ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ MCQನ ಸಾಲ್ವ್ ಮಾಡಿ. ಓಕೆ, ಸೊ ಇವಾಗ ಒಂದೊಂದಾಗಿ ನಾನು ಮೊದಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಮತ್ತು ಒಂದಿಷ್ಟು ಎಕ್ಸ್ಟ್ರಾ ಪಾಸಿಬಲ್ ಆಗಿರುವಂಥ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಎಸ್. ಓಕೆ ಸ್ಟೂಡೆಂಟ್ಸ್, ನೋಡಿ ಮೊದಲನೇದಾಗಿ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಏನು ಹೇಳತ್ತಪ್ಪ ಅಂತಂದರೆ, ಇದು ಈಸಿಯೆಸ್ಟ್ ಕ್ವಶನ್ ಇದೆ. ಓಕೆ, ಏನಿದೆ, ಟ್ರಯಾಂಗಲ್ ABCD ಅಂತ ಹೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ, ಅದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಏನಿದೆ ಕ್ವಶನು, ಕೆಳಗಡೆ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಇಲ್ಲಿ ರಾಂಗ್ ಆನ್ಸರ್ ಆಗಿದೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಫಸ್ಟ್ ಆಪ್ಷನಲ್ಲಿ ಏನಿದೆ AB. ಫಸ್ಟ್ಗೆ ನಾವು ಕರೆಕ್ಟ್ ಇರೋದು ರಿಸಲ್ಟ್ನ ನೋಡಿ. ಎಡಿಷನ್ ಲಾ ಏನು ಹೇಳುತ್ತೆ, ಸಪೋಸ್ ಇದು A ವೆಕ್ಟರ್ ಆಗಿತ್ತು, ಇದು B ವೆಕ್ಟರ್ ಆಗಿತ್ತು ಅಂತ ಅನ್ಕೊಳ್ಳಿ, ಆಗ ಈ AC ರಿಸಲ್ಟ್ ಏನಾಗಿರುತ್ತೆ, A + B ಆಗಿರುತ್ತೆ. ಇದು ವೆಕ್ಟರ್ ಎಡಿಷನ್ ಲಾ ಅಂತಂದರೆ, ಅಕಾರ್ಡಿಂಗ್ ಟು ಫಾರ್ಮುಲಾ AB ವೆಕ್ಟರ್ ಪ್ಲಸ್
ಬಿ ಸಿ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ ಎ ಸಿ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಸ್, ಇದು ನಮ್ದು ರೂಲ್. ಓಕೆ, ಇವಾಗ ಸ್ವಲ್ಪ ಅಲ್ಟರ್ನೇಟ್ ಚೇಂಜಸ್ ಮಾಡಿ ಕೆಲವೊಂದಿಷ್ಟು ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಏನೇನಿದೆ ಇಲ್ಲಿ ನೋಡಿ. ಫಸ್ಟು ಎ ಸಿ ಇದೆ, ಎ ಸಿ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಅಂದ್ರೆ ಇದು ಟ್ರೂ ಆಯಿತು. ಬಟ್ ಅವ್ರು ಕೇಳಿದ್ರು ನಾಟ್ ಟ್ರೂ ಆನ್ಸರ್. ಓಕೆ, ಅಗೇನ್ ಇಲ್ಲಿ ಒಂದು ರಿಸಲ್ಟ್ ಇದೆ, ಎ ಬಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ ಸಿ ಎ ಅಂತಿದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಎ ಬಿ ಪ್ಲಸ್ ಬಿ ಸಿ ಇದನ್ನ ನೀವು ಈ ಕಡೆ ತಗೊಂಡ್ರೆ ಮೈನಸ್ ಎ ಸಿ ಆಗುತ್ತೆ. ಕರೆಕ್ಟಾ? ಇವೆರಡನ್ನ ರಿವರ್ಸ್ ಮಾಡ್ಕೊಂಡ್ಬಿಟ್ರೆ ಅಗೇನ್ ಇದು ಮೈನಸ್ ಇದ್ದದ್ದು, ಸೊ ಇದು ಮೈನಸ್ ಇದ್ದದ್ದು ಏನಾಗ್ಬಿಡುತ್ತೆ ಪ್ಲಸ್ ಸಿ ಎ ಆಗುತ್ತೆ. ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಮತ್ತೆ ಮೈನಸ್ ಸೈನ್ ಬರುತ್ತಲ್ವಾ? ಸೊ ಅಂದ್ರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟೇ ಆಗಿದೆ. ಆಮೇಲೆ ಇಲ್ಲಿ ಬರೋಣ, ಯಾವುದು ಈ ರಿಸಲ್ಟ್ಗೆ, ಎ ಬಿ ಮೈನಸ್ ಸಿ ಬಿ ಅಂತ ಹೇಳ್ತಾ ಇದ್ದಾರೆ. ಎ ಬಿ ವ್ಯಾಕ್ಟರ್ ಇದನ್ನ ನಾನು ರಿವರ್ಸ್ ಮಾಡ್ಕೋತೀನಿ, ರಿವರ್ಸ್ ಮಾಡಿದ್ರೆ ಮತ್ತೊಂದು ಮೈನಸ್ ಬರುತ್ತಾ? ಸೊ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಅಗೇನ್ ಇದು ಕೂಡ ಬಿ ಸಿನೇ ಆಗುತ್ತೆ ಪ್ಲಸ್ ಸಿ ಎ. ಸಿ ಎನ ಮತ್ತೆ ನಾವು ರಿವರ್ಸ್ ಮಾಡ್ಕೋಬೇಕು ಇದನ್ನ, ಆಯ್ತಾ? ಸೊ ರಿವರ್ಸ್ ಯಾಕೆ ಮಾಡ್ತಾ ಇದೆ ಅಂದ್ರೆ ನಮ್ಮ ಫಾರ್ಮುಲಾ ಕರೆಕ್ಟ್ ಆಗಿ ಅದೇ ಆನ್ಸರ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ಇವೆರಡು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಎ ಸಿ ಆಗುತ್ತೆ, ಈಸ್ ಈಕ್ವಲ್ಸ್ ಟು 0. ಅಂದ್ರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟೇ ಆಗುತ್ತೆ. ಮತ್ತೆ ಹೊಳ್ಳಿ ಇದೇ ಆನ್ಸರ್ ಬಂತಲ್ವಾ, ನೋಡ್ತಾ ಇರಿ. ಕರೆಕ್ಟಾ? ಅಂದ್ರೆ ಇದು ಟ್ರೂ ಇದೆ, ಇದು ಟ್ರೂ ಇದೆ, ಇದು ಟ್ರೂ ಇದೆ. ಅಂದ್ರೆ ಕರೆಕ್ಟ್ ಆಗುವಂಥದ್ದು ಅಂದ್ರೆ ರಾಂಗ್ ಆಗಿರುವಂಥದ್ದು, ಅವ್ರು ಕೇಳಿದ್ರೆ ನಾಟ್ ಟ್ರೂ ಆಗುವಂಥದ್ದು ಇದು ಆಗುತ್ತೆ. ಯಾಕೆ ಅಂತ ನೋಡಿ, ಎ ಬಿ ಇದೆ ಅಕಾರ್ಡಿಂಗ್ ಟು ಫಾರ್ಮುಲಾ ಕರೆಕ್ಟ್ ಇದೆ, ಪ್ಲಸ್ ಬಿ ಸಿ ಇದೆ. ಓಕೆ, ಇದನ್ನ ಏನಾದ್ರೂ ನೀವು ರಿವರ್ಸ್ ಮಾಡಿದ್ರೆ ಮತ್ತೊಂದು ಮೈನಸ್ ಬರುತ್ತೆ. ಸೊ ಮೈನಸ್ ಮಾಡಿದ್ರೆ ಇದು ಏನಾಗ್ಬಿಡುತ್ತೆ ಪ್ಲಸ್ ಎ ಸಿ ಆಗುತ್ತೆ. ಸ್ಟೂಡೆಂಟ್ಸ್, ಪ್ಲಸ್ ಎ ಸಿ ಇದು ಪಾಸಿಬಲ್ಲೇ ಇಲ್ಲ. ಅಂದ್ರೆ ಇದು ಏನಾಗಿದೆ ನಾಟ್ ಟ್ರೂ ಆನ್ಸರ್ ಆಗಿದೆ. ಸೊ ಹಾಗಾಗಿ ಅವ್ರು ಕೇಳಿರೋದು ನಾಟ್ ಟ್ರೂ ಆಗಿತ್ತು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೀವು ಗಡ್ಬಡಿಯಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಅದನ್ನ ಮಾರ್ಕ್ ಮಾಡಿಬಿಟ್ರಿ, ಅಥವಾ ಇದು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ಸೆಕೆಂಡ್ ಆಪ್ಷನ್ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ಮಾರ್ಕ್ಸ್ ರಾಂಗ್ ಆಗಿಬಿಡುತ್ತೆ. ಸ್ವಲ್ಪ ವಿಚಾರ ಮಾಡಿ ಆನ್ಸರ್ನ ಮಾರ್ಕ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಈ ಕ್ವಶನ್ ನಿಮಗೆ ಅರ್ಥ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಅಂತ. ಓಕೆ, ಎಸ್ ಫ್ರೆಂಡ್ಸ್. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಅದನ್ನು ಕೂಡ ಮೆಸೇಜ್ ಮಾಡಿ. ಒಂದು 2 ಮಿನಿಟ್ಸ್ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬರ್ತಿದ್ದು ಕಾಣ್ತಾ ಇಲ್ವಾ? ಒನ್ ಸೆಕೆಂಡ್. ಓಕೆ, ಇವಾಗ ನೋಡಿ, ಮೇ ಬಿ ವಿಸಿಬಲ್ ಆಗ್ತಾ ಇದೆ ಅನ್ಕೋತೀನಿ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಮೇನ್ ಇಂಪಾರ್ಟೆಂಟು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂತಂದ್ರೆ, ಈ ಎ ಬಿ ಮತ್ತೆ ಪಿ ಸಿ ಅಡಿಷನ್ ಲಾ ಕರೆಕ್ಟ್ ಆಗಿ ಗೊತ್ತಿದ್ರೆ ಅದನ್ನ ಯಾವ ಬೇಕಾ ಥರನೂ ನೀವು ಚೇಂಜ್ ಮಾಡ್ಕೋಬಹುದು. ಅಡಿಷನ್ ಹೇಳೋದು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ಇದು ನಿಮ್ದು ಇನಿಷಿಯಲ್ ಪಾಯಿಂಟ್, ಇದು ಟರ್ಮಿನಲ್, ಇಲ್ಲಿಂದಾನೇ ನೆಕ್ಸ್ಟ್ ವೆಕ್ಟರ್ ಸ್ಟಾರ್ಟ್ ಆಗಿರಬೇಕು. ಅಂದ್ರೆ ಇದ್ದು ಫಸ್ಟ್ ಪಾಯಿಂಟ್, ಇದ್ದು ಲಾಸ್ಟ್ ಪಾಯಿಂಟ್ ಏನು ಜಾಯಿನ್ ಮಾಡತ್ತಲ್ಲ ಅದು ನಿಮ್ದು ಅಡಿಷನ್ ಇರುತ್ತೆ. ಅದನ್ನೇನಾದ್ರೂ ನೀವು ಚೇಂಜಸ್ ಮಾಡ್ಕೊಂಡ್ರೆ, ಎ ಬಿ ಇದನ್ನ ನೀವು ಏನಾದರೂ ಚೇಂಜಸ್ ಮಾಡಿದ್ರೆ ಅದು ಮೈನಸ್ ಬಿ ಎ ಮಾಡ್ಕೊಂಡ್ರೆ ಮೈನಸ್ ಸೈನ್ ಅಂತ ಬರುತ್ತೆ, ಅಷ್ಟೇ ಇದು. ಓಕೆ, ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ ನೋಡಿ. ಕ್ವಶನ್ ನಂಬರ್ 2. ಓಕೆ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ನನಗೆ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಎಷ್ಟೆಲ್ಲ ಸ್ಟೂಡೆಂಟ್ಸ್ ಕರೆಕ್ಟ್ ಮಾಡ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಓಕೆನಾ? ಸೊ ನಿಮಗೆ ಪೋಲ್ನ ಕೂಡ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಕ್ವಶನ್ ನೋಡಿ ಏನಿದೆ ಅಂತ. ಇಫ್ ಎ ಅಂಡ್ ಬಿ ಆರ್ 2 ಕೋಲಿನಿಯರ್ ವೆಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ? ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್. ಅಗೇನ್ ಇನ್ಕರೆಕ್ಟ್ ಇದೆ, ಇದನ್ನ ಅಬ್ಸರ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾವ್ದು ಕರೆಕ್ಟ್ ಇದೆ ಅನ್ನೋದು ನೋಡೋದಲ್ಲ, ಇನ್ಕರೆಕ್ಟ್ ಯಾವ್ದಿದೆ ಅಂತ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್ ಆಗಿ. ಎ ಆರ್ ಬಿ ಆರ್ ಸಿ ಆರ್ ಡಿ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ? ಫ್ರೆಂಡ್ಸ್, ಆಪ್ಷನ್ ಸಿ ಆರ್ ಡಿ ಆರ್ ಎ ಆರ್ ಬಿ ಯಾವುದು ನೋಡಿ ಅಬ್ಸರ್ವ್ ಮಾಡಿ. ಓಕೆ, ನಿಮ್ಮ ಟೈಮ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ.
ಓಕೆ ಸ್ಟೂಡೆಂಟ್ಸ್, ಕ್ವಶನ್ ಏನು ಕೊಟ್ಟಿದ್ರಪ್ಪ ಅಂದ್ರೆ ಇಲ್ಲಿ ಇನ್ಕರೆಕ್ಟ್ ಆನ್ಸರ್ನ ಮಾಡಬೇಕು, ಕರೆಕ್ಟ್ ಆಗಿರೋದಲ್ಲ. ಆಯ್ತಾ? ಸೊ ಇವಾಗ ನೋಡಿ, ಎರಡು ವ್ಯಾಕ್ಟರ್ ಕೋಲಿನಿಯರ್ ಆಗಿದಾವ ಅಂತಂದ್ರೆ ಆಬ್ವಿಯಸ್ಲಿ ಬಿ ಇಸ್ ಈಕ್ವಸ್ ಟು ಲ್ಯಾಂಬ್ಡಾ ಇಂಟು ಎ ಇದೇ ಇರುತ್ತೆ. ಲ್ಯಾಂಬ್ಡಾ ಅಂದ್ರೆ ಒಂದು ಕಾನ್ಸ್ಟೆಂಟ್ ಸ್ಕೇಲಾರ್ ರಿಸಲ್ಟ್ ಇರುತ್ತೆ. ಅಂದ್ರೆ ಇದು ಏನಾಗಿದೆ, ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ಅವ್ರು ಹೇಳಿರೋದು ಇನ್ಕರೆಕ್ಟ್ ಆನ್ಸರ್ ಅಂದ್ರೆ ಇದು ಕರೆಕ್ಟ್ ಆಗಲಿಲ್ಲ ಆನ್ಸರ್. ಇವಾಗ ಅಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಸಪೋಸ್ ನಾನು ಇಲ್ಲಿ -1 ತಗೊಂಡೆ ಅಂತ ಅನ್ಕೊಳ್ಳಿ, ಅಗೇನ್ ಎ ಇಸ್ ಈಕ್ವಸ್ ಟು -b ಆಗುತ್ತೆ ಅಗೇನ್, ಅಥವಾ ಇಲ್ಲಿ ಬಿ ಇಸ್ ಈಕ್ವಸ್ ಅಗೇನ್ ಚೇಂಜಸ್ ಮಾಡ್ಕೋಬಹುದು, ಅಥವಾ +1 ತಗೊಂಡ್ರೆ ಅಗೇನ್ ಬಿ ಇಸ್ ಈಕ್ವಸ್ ಟು ಬಿನೂ ಬರುತ್ತೆ. ಅಂದ್ರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟೇ ಆಗಿದೆ. ನೆಕ್ಸ್ಟ್ ಕ್ವಶನ್ ಆಪ್ಷನ್ 3ಗೆ ಬಂದ್ರೆ ಏನ್ ಹೇಳ್ತಾರೆ, ದ ರೆಸ್ಪೆಕ್ಟಿವ್ ಕಂಪೋನೆಂಟ್ಸ್ ಆರ್ ಎ ಅಂಡ್ ಬಿ ಆರ್ ಪ್ರೊಪೋರ್ಷನಲ್ ಅಂತ ಹೇಳ್ತಾರೆ. ಪ್ರೊಪೋರ್ಷನಲ್ ಆಬ್ವಿಯಸ್ಲಿ ಇದೊಂದು A1/B1, ಇವಾಗ ಒಂದು ವ್ಯಾಕ್ಟರ್ ಏನೇ ಅಂತ ತಗೊಳ್ಳಿ, A1 I ಕ್ಯಾಪ್, B1 J ಕ್ಯಾಪ್, C1 K ಕ್ಯಾಪ್. ಅಗೇನ್ ಇದು ಎರಡು ಎ ಮತ್ತೆ ಬಿ ವ್ಯಾಕ್ಟರ್ ಎರಡು ಪ್ರೊಪೋರ್ಷನಲ್ಲಿ ಕಾಂಪೋನೆಂಟ್ಸ್ ಆಗಿದ್ರೆ ಅಗೇನ್ ಏನಾಗುತ್ತೆ, A1/A2, B1/B2 ಆಬ್ವಿಯಸ್ಲಿ ಆಗಿ ಆಗುತ್ತಲ್ವಾ. ಸೊ ಅಂದ್ರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟೇ ಆಗಿದೆ. ಓಕೆ, ಕರೆಕ್ಟ್ ಆನ್ಸರ್ ಅಲ್ಲ, ಇದು ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ಇದು ಕೂಡ ಟ್ರೂ ಇದೆ. ಸಿ ಆಪ್ಷನ್ ಕರೆಕ್ಟ್ ಅಲ್ಲ ಸ್ಟೂಡೆಂಟ್ಸ್. ಇಲ್ಲಿದೆ ನೋಡಿ ಏನಿದೆ ಲಾಸ್ಟ್ ಕಂಡೀಷನ್, ಬೋತ್ ವ್ಯಾಕ್ಟರ್ ಎ ಅಂಡ್ ಬಿ ಆರ್ ಹ್ಯಾವ್ ಸೇಮ್ ಡೈರೆಕ್ಷನ್ ಅಂತ ಹೇಳ್ತಾರೆ, ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ ಇರಲೇಬೇಕಾದವಲ್ಲ. ಇಲ್ಲಿದೆ ನೋಡಿ ಮೇನ್ ಕಂಡೀಷನ್, ಸೇಮ್ ಡೈರೆಕ್ಷನ್ ಆಗಿದ್ರೆ ಕೋಲಿನಿಯರ್ ಆಗಿರಬೇಕು. ಓಕೆ, ಸೇಮ್ ಡೈರೆಕ್ಷನ್ ಇದ್ರೆ ಆಬ್ವಿಯಸ್ಲಿ ಕೋಲಿನಿಯರ್ ಆಗುತ್ತೆ. ಬಟ್ ಅಪೋಸಿಟ್ ಡೈರೆಕ್ಷನ್ ಆಗಿದ್ರು ಕೂಡ, ಈ ತರ ಇದ್ರು ಕೂಡ ಇದಕ್ಕೆ ನಾವು ಕೋಲಿನಿಯರ್ ಅಂತಾನೆ ಕರಿತೀವಿ. ಅಗೇನ್ ಮ್ಯಾಗ್ನಿಟ್ಯೂಡ್ ಡಿಫ್ರೆಂಟ್ ಇರಲಿ ಸೇಮ್ ಇರಲಿ ಅದು ಕೂಡ ಮ್ಯಾಟರ್ ಆಗಲ್ಲ. ಅಂದ್ರೆ ಈ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಆಗಿದೆ, ಅಂದ್ರೆ ಇನ್ಕರೆಕ್ಟ್ ಆಗಿದೆ, ಅಂದ್ರೆ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನಮ್ಗೆ ಅವ್ರು ಕೇಳಿದ್ದು ಇನ್ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಡಿ ಯಾರೆಲ್ಲ ಮಾರ್ಕ್ ಮಾಡಿದ್ರೆ ನೋಡಿ ಅವ್ರದ್ದೆಲ್ಲಾನು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಓಕೆ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ಇದು ಅರ್ಥ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಇಲ್ಲ ಏನೋ ಡೌಟ್ಸ್ ಇದ್ರು ಕೂಡ ಮೆಸೇಜ್ ಮಾಡಿ. ಬಾಸ್ಟ್ ಮೆಸೇಜ್ ಬರುತ್ತೆ, ಹೀಗಾಗಿ ನೋಡೋಕ್ಕಾಗಲ್ಲ ಯಾರು ಏನು ಮೆಸೇಜ್ ಮಾಡಿದ್ದೀರಾ ಅಂತ. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಎಸ್, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಸ್ವಲ್ಪ ಜಾಸ್ತಿ ಟೈಮ್ ರಿಪೀಟೆಡ್ ಆಗಿರುವಂಥ ಕ್ವಶನ್. ಮಾಡಲ್ ಕ್ವಶನ್ ಪೇಪರಲ್ಲಿನೂ ಇದೆ, ಅಗೇನ್ ಪ್ರಿಪರೇಟರಿ ಬಾಸ್ಟ್ ಪ್ರಿಪರೇಟರಿಯಲ್ಲಿನೂ ಅಂದರೆ ಬೇರೆ ಬೇರೆ ಡಿಸ್ಟಿಕಲ್ಲಿನೂ ಈ ಒಂದು ಕ್ವಶನ್ ಬಂದಿದೆ. ಓಕೆ, ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ನೋಡಿ ಏನಿದೆ ಇಲ್ಲಿ, ವೆಕ್ಟರ್ ಏನು ಹೇಳ್ತಾರೆ, ಇಫ್ ಎ ವೆಕ್ಟರ್ ಎ ಇಸ್ ಅ ನಾನ್ ಜೀರೋ ವೆಕ್ಟರ್ ಅಂತ ಹೇಳ್ತಾರೆ, ಮ್ಯಾಗ್ನಿಟ್ಯೂಡ್ ಎ ಆಗಿದೆ. ಅಂದ್ರೆ ವೆಕ್ಟರ್ ಎದು ಮ್ಯಾಗ್ನಿಟ್ಯೂಡ್ ಎ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಹೇಳ್ತಾರೆ ಲ್ಯಾಂಬ್ಡಾ ಇಸ್ ಅ ನಾನ್ ಜೀರೋ ಸ್ಕೇಲಾರ್ ಅಂತ ಹೇಳ್ತಾರೆ. ಲ್ಯಾಂಬ್ಡಾ ಇಂಟು ಎ ಈಸ್ ಅ ಯೂನಿಟ್ ವ್ಯಾಕ್ಟರ್. ಯೂನಿಟ್ ವ್ಯಾಕ್ಟರ್ ಯಾವ ಹೇಳ್ತಾರೆ, ಲ್ಯಾಂಬ್ಡಾ ಇಂಟು ಎ ವ್ಯಾಕ್ಟರ್ ಇದು ಯೂನಿಟ್ ವ್ಯಾಕ್ಟರ್ ಆಗಿದೆ. ಅಂದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗಬೇಕು, 1 ಆಗ್ಬೇಕಲ್ವಾ? ಎಸ್. ಓಕೆ, ಇವಾಗ ನಾನು ಇದನ್ನ ಸಪರೇಟ್ ಆಗಿ ಬರ್ಕೋತೀನಿ. ಅಂದ್ರೆ ಲ್ಯಾಂಬ್ಡಾ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ಸ್ ಟು 1 ಅಂತ. ಅಗೇನ್ ನೋಡಿ, ಲ್ಯಾಂಬ್ಡಾ ಮ್ಯಾಗ್ನಿಟ್ಯೂಡ್ ಆಸ್ ಇಟ್ ಬರಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಆಲ್ರೆಡಿ ಕೊಟ್ಟಿದ್ರು ಅವ್ರು, ಏನಾದ್ರೆ ಎ ಅಂತ ಇದೆ. ಸೊ ಇದನ್ನ ಎ ಅಂತ ಬರ್ಕೊಂತೀರಾ, ಈಸ್ ಈಕ್ವಲ್ಸ್ ಟು 1 ಆಗುತ್ತೆ. ಅಗೇನ್ ಇಲ್ಲಿ ಏನ್ ಮಾಡ್ತೀರಾ, ಈ ಲ್ಯಾಂಬ್ಡಾನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಎ ಈಸ್ ಈಕ್ವಲ್ಸ್ ಟು ನಮಗೆ ಸಿಕ್ಬಿಡುತ್ತೆ 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ. ಅಂದ್ರೆ ಇದು ನಿಮ್ದು ರೈಟ್ ಆನ್ಸರ್ ಆಗಿದೆ. ಅದು ಎಲ್ಲಿದೆ ನೋಡಿ, ಆಪ್ಷನ್ ಡಿ. ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್. ಈಸಿಯೆಸ್ಟ್ ಕ್ವಶನ್ ಫ್ರೆಂಡ್, ಕೇರ್ಫುಲ್ ಅಬ್ಸರ್ವ್ ಮಾಡಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟೇ ಈಸಿ ಇರುವಂತ ಕ್ವಶನ್ನೇ ಬರುತ್ತೆ. ಓಕೆ, ಭಾಳ ಟಫ್ ಬರುತ್ತೆ, ಆ ಥರ ಬರುತ್ತೆ ಈ ಥರ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಇದು ಕೂಡ ಈಸಿ ಇತ್ತು, ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನೋಡಿ ನೆಕ್ಸ್ಟ್ 4th ಒನ್. ಕ್ವಶನ್ ನಂಬರ್ 4 ನೋಡಿ ಏನಿದೆ, ಇಫ್ ಲೆಟ್ ದ ವ್ಯಾಕ್ಟರ್ ಎ ಅಂಡ್ ಬಿ ಆರ್ ಸಚ್ ಅ ವ್ಯಾಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೂಡ ಕೊಟ್ಟಿದ್ದಾರೆ, ಕರೆಕ್ಟಾ? ಅಗೇನ್ ದೆನ್ ಏನ್ ಹೇಳ್ತಾರೆ, ಎ ಕ್ರಾಸ್ ಬಿ ಈಸ್ ಅ ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತಾರೆ. ಇಫ್ ದ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಇದಕ್ಕೆ ನಾನು ನಿಮಗೆ ಇದಕ್ಕೆ ಪೋಲ್ನ ಕೊಡ್ತಾ ಇದ್ದೀನಿ ನೋಡಿ. ಎಸ್, ಆನ್ಸರ್ ಮಾಡಿ ಫಾಸ್ಟಾಗಿ ಆನ್ಸರ್ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಾರೆ, ಬಿ ಕೊಟ್ಟಿದ್ದಾರೆ, ಎ ಕ್ರಾಸ್ ಬಿ ಕೇಳ್ತಾ ಇದ್ದಾರೆ, ಆಂಗಲ್ ಕೇಳ್ತಾ ಇದ್ದಾರೆ, ಸೈನ್ ಟೀಟಾ ಕರೆಕ್ಟ್ ಅಲ್ವಾ? ಸೊ ಟೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಮೋರ್ ದೆನ್ 100 ಸ್ಟೂಡೆಂಟ್ಸ್ ಇದ್ದೀರಾ, ಎಲ್ಲರೂ ಆನ್ಸರ್ ಮಾಡಿ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಕಮ್ ಆನ್ ಫ್ರೆಂಡ್, ಫಾಸ್ಟ್. ಎಸ್, ಸೊ ನಿಮ್ಮ ಟೈಮ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. 42% ಬಿ ಆಪ್ಷನ್ ಅಂತ ಹೇಳಿದ್ದಾರೆ. ನೋಡೋಣ ಯಾವ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಫಸ್ಟಿಗೆ ನಾನು ಏನು ಮಾಡ್ತೀನಿ, ಫಾರ್ಮುಲಾನ ಬರೀರೋಣ. ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ, ಮ್ಯಾಗ್ನಿಟ್ಯೂಡ್ ಆಫ್ ಎ
ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಟೀಟಾ ಅಂತಿದೆಯಾ. ಓಕೆ, ಇವಾಗ ಇದರ ಆನ್ಸರ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಯೂನಿಟ್ ವ್ಯಾಕ್ಟರ್ ಆಗಿದೆ ಅಂತ. ಅಂದರೆ ಇದು 1 ಆಯಿತು. ಓಕೆ, ಇದರ ಮ್ಯಾಗ್ನಿಟ್ಯೂಡ್ ತಗೊಂಡಾಗ ಅಗೇನ್ ಇಲ್ಲಿ ಏನಿದೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 3 ಅಂತ. ಇದದ್ದು ಕೂಡ ಕೊಟ್ಟಿದ್ದಾರೆ √2/3 ಅಂತ. ಅಗೇನ್ ಸೈನ್ ಟೀಟಾ ಉಳಿತು. ಓಕೆ, ಇಲ್ಲಿ 3 ಕ್ಯಾನ್ಸಲ್ ಆಗಿಬಿಡುತ್ತೆ. √2ನ ಈ ಕಡೆ ಶಿಫ್ಟ್ ಮಾಡ್ಕೊತೀರಾ ಅಂದರೆ ಎಷ್ಟಾಗುತ್ತೆ, ಇದು 1/√2 = ಸೈನ್ ಟೀಟಾ ಆಯಿತು. ಅಂದರೆ ಯಾವುದ್ರದ್ದು ಟೀಟಾದ ವ್ಯಾಲ್ಯೂ 1/√2 ಆಗುತ್ತೆ, ಆಬ್ವಿಯಸ್ಲಿ ಟೀಟಾ = π/4 ಇದ್ದಾಗ. ಕರೆಕ್ಟ್ ಅಲ್ವಾ? ಸೊ ಅಂದರೆ ಯಾವ ಆಪ್ಷನು? ಆಪ್ಷನ್ ಬಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕರೆಕ್ಟ್ ಮಾಡಿದ್ರಾ? ಸೊ ಅದೇ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಆಪ್ಷನ್ ಬಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಸ್, π/4 is the right answer. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಓಕೆ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನಿದೆ, ಏರಿಯಾ ಆಫ್ ದ ರೆಕ್ಟ್ಯಾಂಗುಲರ್ ಹ್ಯಾವ್ ವಾಟ್ ಆಕ್ಸೆಸ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಅಂತ ಹೇಳಿ ಪೊಸಿಷನ್ ವ್ಯಾಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ರಿಸಲ್ಟ್ಸ್ಗಳನ್ನ ವ್ಯಾಕ್ಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವು ಅಬ್ಸರ್ವ್ ಮಾಡಬೇಕು, ಏನಿದೆ ಇಲ್ಲಿ ಏರಿಯಾನ ಫೈಂಡ್ ಮಾಡಬೇಕು. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅಂದರೆ ಹೈಟ್ ಇಂಟು ಬೇಸ್ ಮಾಡ್ತೀವಲ್ವಾ. ಸೊ ಅಂದರೆ ಅದನ್ನ ಫೈಂಡ್ ಮಾಡಬೇಕು. ಇವಾಗ ರೆಕ್ಟ್ಯಾಂಗುಲರ್ ಇದೆ ಇಲ್ಲಿ ಅಂದರೆ, ಇವಾಗ ಇಲ್ಲಿ ಎ ಬಿ ಸಿ ಡಿ ಅಂತ ತಗೊಂತೀರಾ ಅಂತ ಅನ್ಕೊಳ್ಳಿ. ಓಕೆ, ಫಸ್ಟ್ ಇಲ್ಲಿ ಎ ಬಿನ ಮಾಡ್ಕೋತೀರಾ, ಅಗೇನ್ ಬಿ ಸಿನ ಮಾಡ್ಕೊತೀರಾ ಅಂತಾನೆ. ಓಕೆ, ಎ ಬಿ ಎ ಬಿ ಇಂಟು ಬಿ ಸಿ ಮಾಡ್ಕೊ, ಅಂದರೆ ಎ ಬಿ ಮಾಡ್ಕೋತೀರಾ ಫಸ್ಟು, ಅದಾದಮೇಲೆ ಸಿ ಡಿ ಮಾಡ್ಕೊಳ್ಳಿ. ಇವೆರಡು ರಿಸಲ್ಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಮುಗೀತು. ಫಸ್ಟ್ಗೆ ವ್ಯಾಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅದ್ರದ್ದು ಮ್ಯಾಗ್ನಿಟ್ಯೂಡ್ ಮಾಡಬೇಕು. ಕರೆಕ್ಟಾ? ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಮಾಡಿದರೆ ಮತ್ತೆ ನಿಮಗೆ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ವ್ಯಾಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾ ಏನು ಹೇಳುತ್ತೆ, ಇದಕ್ಕೆ ಪೂರ ಎ ಅಂತ ತಿಳ್ಕೊಳ್ಳಿ, ಇದು ಬಿ ಅಂತ ಅನ್ಕೊಳ್ಳಿ, ಇದು ಸಿ ಅನ್ಕೊಳ್ಳಿ, ಇದು ಡಿ ಅನ್ಕೊಳ್ಳಿ. ಎ ಬಿ ಇಂಟು ಸಿ ಡಿ ಮಾಡಬೇಕು. ಓಕೆ, ಹೈಟ್ ಇಂಟು ಬೇಸ್ ಮಾಡ್ಕೊತೀರಾ. ಸೊ ಎ ಬಿ ಮ್ಯಾಗ್ನಿಟ್ಯೂಡ್ ಅಂತಾನೆ ಬರ್ಕೊತೀನಿ ನಾನು, ಇಂಟು ಅಂದರೆ ಕ್ರಾಸ್ ಪ್ರಾಡಕ್ಟ್ ಅಲ್ಲ ಇದು. ಓಕೆ, ನಾರ್ಮಲಿ ನಾವು ಫಾರ್ಮುಲಾದಲ್ಲಿ ಯೂಸ್ ಮಾಡ್ತೀವಿ ಅದು. ಇಂಟು ಸಿ ಡಿ ಮಾಡ್ಕೋಬೇಕು. ಕರೆಕ್ಟಾ? ಸಿ ಡಿದು ಮ್ಯಾಗ್ನಿಟ್ಯೂಡ್ ಆಗಬೇಕು. ಸೊ ಎ ಬಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಫಸ್ಟು ಇಲ್ಲಿದೆ ನಮ್ಮದು ಎ ಇಂಟು ಬಿ ಅಂದರೆ ಎಕ್ಸ್ ನಮ್ದು ಆಲ್ರೆಡಿ ಗೊತ್ತಿದೆ. ಇವಾಗ ಇದರದ್ದು ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡ್ಬಿಡ್ತೀವಿ ನೋಡಿ, ಅಂದರೆ ಈಸಿ ಆಗುತ್ತೆ ನಿಮಗೆ. ಫಸ್ಟ್ ಎ ಪಾಯಿಂಟ್ ಏನಿದೆ, ಇದಕ್ಕೆ ನಾವು x1 y1 z1 ಅಂತ ಅನ್ಕೋಣ. -1 ಇದೆ, 1/2 ಇದೆ, ಇಲ್ಲಿ 4 ಇದೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಆಗ ಬಿ ವ್ಯಾಕ್ಟರ್ ಏನಿದೆ ನೋಡಿ, 1 ಇದೆ, 1/2 ಇದೆ, 4 ಇದೆ. ಓಕೆ, x2 - x1 ನಿಮ್ಗೆ ಐ ಥಿಂಕ್ ಫಾರ್ಮುಲಾ ಅಂತ ಗೊತ್ತಿದೆ. ಎ ಬಿ = ಏನು ಬರೀದ್ರಾ, ಸ್ಕ್ವೇರ್ ರೂಟ್ ಆಫ್ ಅಂತ ತೊಗೊಂತೀರಾ. ಓಕೆ, ಸ್ಕ್ವೇರ್ ರೂಟ್ ಆಫ್ x2 - x1. x2 ಏನಿದೆ, 1 ಇದೆ. 1 - 1 ಅಂತಂದ್ರೆ ಏನಾಯ್ತು, ಇದು 2 ಆಯ್ತಾ, ಮೈನಸ್ ಪ್ಲಸ್ ಆಗಿಬಿಡ್ತು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 1/2 - 1/2 ಅಂದರೆ ಇದು 0 ಆಗಿಬಿಡುತ್ತೆ. ಅಗೇನ್ ನೆಕ್ಸ್ಟ್ ಇಲ್ಲಿ ಏನಾಗಿ ನೋಡಿ, x2 - x1 ಹೋಲ್ ಸ್ಕ್ವೇರ್ ಅಂತ ಬರೀಬೇಕಲ್ವಾ. ಸೊ ಸ್ಕ್ವೇರ್ ಅಂತ ಬರೀರಿ. ಅಗೇನ್ ಇಲ್ಲಿ 1/2 - 1/2 ಅಂದರೆ ಇದು 0 ಆಗಿಬಿಡುತ್ತೆ. 4 - 4 ಅಂದರೆ ಇದು 0 ಆಯಿತು. ಕರೆಕ್ಟಾ? ಸೊ ಫೈನಲಿ ಆನ್ಸರ್ ಎಷ್ಟು ಬಂತು ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಜಸ್ಟ್ 2 ಆನ್ಸರ್ ಬಂತು. ಎ ಬಿ ಆನ್ಸರ್, ಸಿ ಡಿ ಅಂತ ಕೊಡ್ತೀರಾ. ಓಕೆ, ಎ ಬಿ ಇಂಟು ಬಿ ಸಿ ಮಾಡ್ಕೋಬೇಕಾಗಿರೋದು. ನಾವು ಏನು ಮಾಡಿದ್ವಿ, ಎ ಬಿ ಮತ್ತು ಸಿ ಡಿ ಮಾಡ್ಕೊಂಡ್ಬಿಟ್ಟು ಎರಡು ಸೇಮ್ ಇರುತ್ತಲ್ವಾ. ಸೊ ಅದು ಮಾಡಬಾರ್ದು. ಇಲ್ಲಿ ನಮ್ಗೆ ಏನಾಗಿದೆ, ಹೈಟ್ ಇಂಟು ಬೇಸ್ ಅಂದಾಗ ಎ ಬಿ ಮಾಡ್ಕೋಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಬೇಕು, ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಮಾಡ್ಕೋಬೇಕಾಗಿತ್ತು. ಅಲ್ಲೇ ಮಿಸ್ಟೇಕ್ ಆಗಿರುವಂಥದ್ದು. ಕರೆಕ್ಟಾ? ಸೊ ಎ ಬಿ ಮತ್ತು ಬಿ ಸಿನ ಮಾಡ್ಕೋಬೇಕು. ಎ ಬಿ ಮಾಡಿದ್ವಿ ನಾವು ಆಲ್ರೆಡಿ, ಆನ್ಸರು ಎಷ್ಟು ಬಂದಿತ್ತು, 2 ಬಂದಿತ್ತು. ಇವಾಗ ಬಿ ಸಿ ಒಂದು ಮಾಡೋದು ಹೇಳ್ತೇನೆ ನಾನು. ಸೊ ಎ ಬಿ ಮಾಡಿದ್ದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಈಗ ಬಿ ಸಿ ಮಾಡೋದು ಸ್ವಲ್ಪ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಬಿ ದ ರಿಸಲ್ಟ್ ಪಾಯಿಂಟ್ ಏನಿದೆ ನೋಡಿ, 1 ಇದೆ, ಅಗೇನ್ ಇಲ್ಲಿ 1/2 ಇದೆ, ಇಲ್ಲಿ 4 ಇದೆ. ಅಗೇನ್ ಸಿ ಪಾಯಿಂಟ್ ಏನಿದೆ ನೋಡಿ, 1 ಇದೆ, -1/2 ಇದೆ, 4 ಇದೆ. ಕರೆಕ್ಟಾ? ಸೊ ಇವಾಗ ಡೈರೆಕ್ಟ್ ಆಗಿ ಬಿ ಸಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೊಂಡ್ಬಿಡಿ. ಬಿ ಸಿ ಮ್ಯಾಗ್ನಿಟ್ಯೂಡ್ ಮಾಡ್ಕೊಂಡಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 - 1 ಅಂತಂದ್ರೆ ಏನಾಯ್ತು, 0 ಆಯಿತು. -1/2 -1/2 -1/2 ಆಗಿಬಿಡುತ್ತೆ. ಇದು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಅಂದರೆ ಹಾಫ್ ಪ್ಲಸ್ ಹಾಫ್ ಅಂದರೆ 1 ಆಯಿತು, ಬಟ್ ಮೈನಸ್ ಸೈನ್ ಇದೆ. ಸೊ -1 ಸ್ಕ್ವೇರ್ ಆಯಿತು. ಅಗೇನ್ ಇಲ್ಲಿ 4 - 4 ಅಂದರೆ ಇದು 0 ಆಯಿತು. ಸೊ ಅಗೇನ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ಇದು ಮೈನಸ್ ಇದು ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗಿಬಿಡುತ್ತೆ. ಸೊ ಟೋಟಲ್ ಆಗಿ ಆನ್ಸರ್ ಎಷ್ಟು ಬಂತು, ಇದು 1 ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಆಗಲೇ ನಾನೇ ಮಿಸ್ಟೇಕ್ ಮಾಡಿರೋದು ಇದು. ಸೊ ಬಿ ಸಿ ಆನ್ಸರ್ ಎಷ್ಟು ಬಂತಪ್ಪ ಅಂದರೆ 1 ಆನ್ಸರ್ ಬಂದಿದೆ. ಸೊ ಆಲ್ರೆಡಿ ನಾನು ಎ ಬಿದು ಮಾಡಿ ತೋರಿಸಿದ್ದೆ, 2 ಬಂದಿತ್ತು. ಬಿ ಸಿ ಆನ್ಸರ್ ಬಂದಿದೆ 1. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ 2 ಸ್ಟೂಡೆಂಟ್ಸ್. ಓಕೆ, ಇದು ನನ್ನ ಕಡೆಯಿಂದ ಪ್ರಾಬ್ಲಮ್ ಆಗಿರೋದು. ಸಾರಿ, ಇದು ಆ ಥರ ಆಗಲ್ಲ, ಅದೇನೋ ಮಿಸ್ಟೇಕ್ ಆಗಿ ಏನೋ ಫಾರ್ಮುಲಾನ ಪ್ರಾಪರಾಗಿ ಡ್ರಾ ಮಾಡಲಾದ ಸಲುವಾಗಿ ಮಿಸ್ಟೇಕ್ ಆಗಿದೆ. ಸೊ ಇವಾಗ ಇದು ಎಲ್ರಿಗೂ ಅರ್ಥ ಆಗಿದ್ದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನಾವು ಇಟ್ ಈಸ್ ಅ ಕ್ಲಿಯರ್. ಸೊ ಆನ್ಸರ್ ಏನಾಯ್ತು, ಇವಾಗ 2 ಅನ್ನೋದು ಕರೆಕ್ಟ್ ಆನ್ಸರ್. ಸೊ ಯಾರೆಲ್ಲ ಆಪ್ಷನ್ ಸಿ ಮಾಡಿದ್ರೆ ನೋಡಿ, ಅವರಿಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಡಿ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಇವೆಲ್ಲವೂ ರಾಂಗ್ ಆಗಿದೆ.
ಸೊ ಒಂದ್ಸತಿ ಅಬ್ಸರ್ವ್ ಮಾಡಿ ಏನಿದೆ ಇಲ್ಲಿ. ಫಸ್ಟ್ ರಿಸಲ್ಟ್ ಏನಿದೆ, ಐ ಡಾಟ್ ಜೆ ಕ್ರಾಸ್ ಕೆ ಇದೆ. ಓಕೆ, ಸೊ ಅಗೇನ್ ಪ್ಲಸ್ ಜೆ ಡಾಟ್ ಐ ಕ್ರಾಸ್ ಕೆ ಇದ್ದದನ್ನ ನಾನು ರಿವರ್ಸ್ ಮಾಡಿ ಬರ್ಕೊಂತೀನಿ. ಆಗ ಏನಾಗುತ್ತೆ, ಕೆ ಕ್ರಾಸ್ ಐ ಕ್ಯಾಪ್, ಕೆ ಕ್ಯಾಪ್ ಕ್ರಾಸ್ ಐ ಕ್ರಾಸ್, ಅಂದ್ರೆ ಇಲ್ಲಿ ಮೈನಸ್ ಸೈನ್ ಬಂದ್ಬಿಡುತ್ತೆ. ಸೊ ಮೈನಸ್ ಸೈನ್ ಹೊರಗಡೆ ಬರೀಬಹುದು ನಾವು ಇಲ್ಲಿ, ಅಂದ್ರೆ ಇದು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಯಾಕೆ ಚೇಂಜ್ ಆಯ್ತು ಮೈನಸ್ ಅಂತ ಆಯ್ತು ನಿಮ್ಗೆ ಗೊತ್ತಿದೆ. ಇವೆರಡು ರಿವರ್ಸ್ ಮಾಡ್ಕೊಂಡಾಗ ಅಗೇನ್ ಇಲ್ಲಿ ಮೈನಸ್ ಆನ್ಸರ್ ಬರುತ್ತೆ. ಓಕೆ, ಸೊ ಬೇಕಿದ್ರೆ ನೀವು ನೆಕ್ಸ್ಟ್ ಆನ್ಸರ್ ಕೂಡ ಡೈರೆಕ್ಟ್ ಆಗಿ ಕೂಡ ಬರೀಬಹುದು. ಬೆಟರ್ ನಾನು ಇಲ್ಲಿ ಇನ್ನೊಂದ್ಸತಿ ಬರ್ಕೊಂತಾ ಇದ್ದೀನಿ, ಕ್ವಶನ್ ಬರ್ಕೊಂಡು ಆಮೇಲೆ ಮಾಡೋಣ. ಏನಿದೆ ಇಲ್ಲಿ, ಇದು ಪ್ಲಸ್ ಇದೆ, ಐ ಕ್ರಾಸ್ ಕೆ, ಅಗೇನ್ ಪ್ಲಸ್ ಕೆ ಡಾಟ್ ಐ ಕ್ರಾಸ್ ಜೆ. ಆಕ್ಚುಲಿ ಇದು ರೂಟೀನ್ ನಾನು ಇವಾಗ ಆಲ್ರೆಡಿ ನಿಮ್ಗೆ ತೋರಿಸಿದ್ದು. ಆ ಇದೆ, ಇಲ್ಲಿ ಜೆ ಇರುತ್ತೆ, ಇಲ್ಲಿ ಕೆ ಇರುತ್ತೆ. ಇದು ಈ ತರನಾಗೆ ಹೋಗ್ಬೇಕು, ಕರೆಕ್ಟಾ? ಓಕೆ, ಐ ಕ್ರಾಸ್ ಜೆ ಮಾಡಿದಾಗನೇ ನಿಮ್ಗೆ ಆನ್ಸರ್ ಏನ್ ಬರುತ್ತೆ, ಕೆ ಬರುತ್ತೆ. ಯಾಕೆಂದ್ರೆ ಜೆ ಕ್ರಾಸ್ ಕೆ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಐ ಬರುತ್ತೆ. ಕೆ ಕ್ರಾಸ್ ಜೆ ಮಾಡಿದಾಗ ಇಲ್ಲಿ ಜೆ ಆನ್ಸರ್ ಬರುತ್ತೆ. ಇದೇನಾದ್ರೂ ರಿವರ್ಸ್ ಹೋದ್ರಿ ಅಂತ ಅನ್ಕೊಳ್ಳಿ. ಇವಾಗ ಏನಾಗಿದೆ ನೋಡಿ, ಫಸ್ಟ್ ಜೆ ಕ್ರಾಸ್ ಕೆ ಮಾಡ್ತೀರಾ, ಜೆ ಕ್ರಾಸ್ ಕೆ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಐ ಬರುತ್ತೆ. ಫಸ್ಟ್ ಅಕಾರ್ಡಿಂಗ್ ಟು ರಿಸಲ್ಟ್ ಜೆ ಕ್ರಾಸ್ ಕೆ ಇದೆ, ಓಕೆನಾ? ಅಂದ್ರೆ ಇಲ್ಲಿ ಸಿಂಪ್ಲಿ ಐ ಬಂತು. ಪ್ಲಸ್ ಇಲ್ಲಿ ಜೆ ಬರೀತೀರಾ, ಇಲ್ಲಿ ಐ ಕ್ರಾಸ್ ಕೆ ಇದೆ, ಅಂದ್ರೆ ರಿವರ್ಸ್ ಬರ್ತಾ ಇದೆ. ಐ ಕ್ರಾಸ್ ಕೆ ಅಂದ್ರೆ ಜೆನೇ ಬರುತ್ತೆ, ಬಟ್ ಮೈನಸ್ ಜೆ ಬರುತ್ತೆ, ಕರೆಕ್ಟಾ? ಇಲ್ಲಿ ಮೈನಸ್ ಜೆ ಬರುತ್ತೆ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಸೊ ಈ ಮೈನಸ್ ನ ಬೇಕಿದ್ರೆ ನೀವು ಈ ಕಡೆ ಬರೀಬೋದಾ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಹೊರಗಡೆ ಬರೀತಾ ಇದ್ದೀನಿ. ಇದು ಪ್ಲಸ್ ಮೈನಸ್ ಏನಾಗ್ಬಿಡ್ತು, ಮೈನಸ್ ಆಯ್ತು. ಅರ್ಥ ಆಯ್ತಾ? ಎಸ್, ಅಗೇನ್ ಪ್ಲಸ್ ಇಲ್ಲಿ ಕೆ, ಇದು ಆಸ್ ಯೂಶುವಲ್ ಇದೆ. ಐ ಕ್ರಾಸ್ ಕೆ ಅಂತಂದ್ರೆ ಏನಿದೆ ಆನ್ಸರ್ ಇಲ್ಲಿ ಕೆ ಇದೆ. ಸೊ ಕೆ ಬರೀತೀರಾ. ಓಕೆ, ಇದಕ್ಕಿಂತ ಅಗೇನ್ ನಾನು ಪ್ರಾಪರ್ಟಿ ಒಳಗೆ ಡಿಸ್ಕಷನ್ ಮಾಡುವಾಗ ಹೇಳಿದೆ, ಐ ಕ್ರಾಸ್ ಐ ಡಾಟ್ ಐ ಅಂತಂದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ, ಒನ್ ಆನ್ಸರ್ ಆಗುತ್ತೆ. ಇಲ್ಲಿ ಜೆ ಕ್ರಾಸ್ ಜೆ ಮಾಡಿದಾಗ ಇಲ್ಲಿ ಆನ್ಸರ್ ಬರುತ್ತೆ, ಒನ್ ಬರುತ್ತೆ. ಅಗೇನ್ ಕೆ ಡಾಟ್ ಕೆ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ, ಸಾರಿ ಇಲ್ಲಿ ಕೂಡ ಒನ್ ಆನ್ಸರೇ ಬರುತ್ತೆ, ಕರೆಕ್ಟಾ? ಸೊ ಇವಾಗ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಯ್ತು, ಉಳಿದಂತ ಆನ್ಸರ್ ಏನು, ಒನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಜೀರೋಗೆ ಮಾರ್ಕ್ ಮಾಡಿದ್ರ, ಸೊ ಜೀರೋ ರೈಟ್ ಆನ್ಸರ್ ಆಗಲ್ಲ. ಸೊ ಕೇರ್ಫುಲ್ ಆಗಿ ಇದನ್ನ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಕೆಲವು ಸ್ಟೂಡೆಂಟ್ಸ್ಗೆ. ಇದು ಅರ್ಥ ಆಗಿದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ಬೇಕಿದ್ರೆ ಪ್ರಾಪರ್ಟೀಸ್ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಐ ಡಾಟ್ ಐ ಕ್ರಾಸ್ ಆಗಿದ್ದಾಗ ಜೀರೋ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಇವಾಗ ನಾವು ಮಾಡಬೇಕಾಗಿರುವಂಥದ್ದೇನು, ಇಲ್ಲಿದೆ ನೋಡಿ, ಐ ಡಾಟ್ ಐ ಎಲ್ಲಿದೆ, ಓಕೆ ಇಲ್ಲಿದೆ. ಐ ಡಾಟ್ ಐ ಇದ್ದಾಗ ಆನ್ಸರ್ ಒನ್ ಇದೆ, ಕೆ ಡಾಟ್ ಕೆ ಇದ್ದಾಗ ಇಲ್ಲಿ ಆನ್ಸರ್ ಒನ್ ಬರುತ್ತೆ. ಬಟ್ ಅದೇ ನೀವು ಕ್ರಾಸ್ ಪ್ರಾಡಕ್ಟ್ ತಗೊಂಡಾಗ ಅಲ್ಲಿ ಆನ್ಸರ್ಸ್ಗಳು ಬೇರೆ ಇರುತ್ತೆ. ಇಲ್ಲಿದೆ ನೋಡಿ, ಇದೇ ರಿಸಲ್ಟ್ನ ನಾನು ಇವಾಗ ಡಿಸ್ಕಷನ್ ಮಾಡಿದ್ದು. ರಿವರ್ಸ್ ಹೋದಾಗ ಆನ್ಸರ್ ಮೈನಸ್ ಬಂದ್ಬಿಡುತ್ತೆ. ಓಕೆ, ನೆಗೆಟಿವ್ ಸೈನ್ ತಗೋಬೇಕು. ಇಲ್ಲಿ ಒಂದು ರಿಸಲ್ಟ್ ಇದೆ ನೋಡಿ, ಎ ಬಿ ಇದ್ರೆ ಅದನ್ನ ರಿವೆನ್ಸ್ ಆಗಿ ಏನಾದ್ರು ಕಮಿಟೇಟಿವ್ ತಗೊಂಡ್ರೆ ಅಲ್ಲಿ ಮೈನಸ್ ಸೈನ್ ಇರುತ್ತೆ. ಸೊ ಆ ಹಿಂಟ್ ನ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ನೋಡಿ ಏನಿದೆ 7th ಕ್ವಶನ್. ಇಫ್ ಥೀಟಾ ಇಸ್ angle between the two vectors a and b ಅಂತ ಹೇಳಿದರೆ, magnitude of a dot b is equals to a cross b, then theta is equals to ಅಂತ ಹೇಳ್ತಾರೆ. ಸೊ ಇವೆರಡು ರಿಸಲ್ಟ್ಸ್ ಗಳು ಈಕ್ವಲ್ ಇದಾವ ಅಂತ ಹೇಳ್ತಾರೆ. ಇವಾಗ ನೀವು ಫೈಂಡ್ ಮಾಡಬೇಕಾಗಿರೋದು ಥೀಟಾ ರಿಸಲ್ಟ್ಸ್ ಏನಾಗುತ್ತೆ ಅಂತ. ಕಮಾನ್ ಫ್ರೆಂಡ್ಸ್, ಫಾಸ್ಟ್ ಆಗಿ ಇದ್ರದ್ದು ಆನ್ಸರ್ನ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ನಿಮಗೆ ಹೋಲ್ನ ಕೂಡ ಕೊಡ್ತಾ ಇದ್ದೀನಿ. ಎ ಆರ್ ಬಿ ಆರ್ ಸಿ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಿ ಫ್ರೆಂಡ್ಸ್ ಫಾಸ್ಟ್ ಆಗಿ. ಬಿ ಅಂತ ಕೆಲವು ಜನ ಮಾರ್ಕ್ ಮಾಡ್ತಾ ಇದ್ದಾರೆ. ಎಸ್, ಆಪ್ಷನ್ ಸಿ ಅಂತ ಇಲ್ಲಿ ಕಾಣಿಸ್ತದೆ. ಪೋಲ್ ಬರ್ತಾ ಇಲ್ವಾ ನಿಮಗೆ? ಓಕೆ, ನೋ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಫಾಸ್ಟ್ ಆಗಿ ನೋಡಿ, ನಾ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಏನಾಗಿದೆಯಪ್ಪ ಅಂತಂದ್ರೆ ಆನ್ಸರು ಯಾರೆಲ್ಲ ಜಾಸ್ತಿ ಆನ್ಸರ್ ಮಾಡಿದರೆ ಆಪ್ಷನ್ ಬಿ ಸಿ ಮಿಕ್ಸ್ ರಿಲೇಷನ್ ಬರ್ತಾ ಇದೆ ಇಲ್ಲಿ ಆನ್ಸರ್ಸು. ಎರಡು ಆಪ್ಷನ್ಸ್ ಮಾರ್ಕ್ ಮಾಡ್ತಾ ಇದ್ದೀರಾ. ಸೊ ನೋಡೋಣ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ಎರಡು ರಿಸಲ್ಟ್ಸ್ಗಳು ಈಕ್ವಲ್ ಅದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಪೋಸ್ ನಾನು ಇದರದ್ದು ಫಾರ್ಮುಲಾನ ಏನಾದರೂ ಬರೆದ್ರೆ ಏನಾಗ್ಬಿಡುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಆಗಿಬಿಡುತ್ತಾ. ಇದು ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಆಗುತ್ತೆ. ಓಕೆ, ಇಲ್ಲಿ ಎರಡು ರಿಸಲ್ಟ್ಸ್ಗಳನ್ನ ನಾವು ಸೇಮ್ ಇದೆ, ಸೊ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಆಯಿತು. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಅಂತಂದ್ರೆ ಯಾವ ಒಂದು ಆಂಗಲ್ ಅಲ್ಲಿ ಎರಡು ಆನ್ಸರ್ಸ್ಗಳು ಸೇಮ್ ಬರುತ್ತೆ. ಸೊ 1/√2 1/√2 ಅಂತ ನಾವು ಯೂಸ್ ಮಾಡ್ತೀವಿ ಎರಡೂ ಕಡೆ. ಎಲ್ಲಿ ಅಂದ್ರೆ ಅದು ಥೀಟಾ ಈಸ್ ಈಕ್ವಲ್ಸ್ ಟು π/4 ಅಲ್ಲಿ 45 ಡಿಗ್ರಿಯಲ್ಲಿ ಎರಡು ಆನ್ಸರ್ ಸೇಮ್ ಇರುತ್ತೆ.
ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಎಸ್. ಸೊ ಸಿ ಮಾಡಿದ್ರಿ ಕೆಲವು ಜನ, ಸಿ ಕರೆಕ್ಟ್ ಆಗಲ್ಲ, ಒಂದ್ ಕಡೆ 0 ಬರುತ್ತೆ, ಒಂದ್ ಕಡೆ 1 ಬರುತ್ತೆ, ಸೊ ಹಾಗಾಗಿ ಇದು ಕರೆಕ್ಟ್ ಆಗಲ್ಲ. ಕರೆಕ್ಟ್ ಆಗೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ತಗೋಣ. ಓಕೆ, ಕ್ವಶನ್ ನಂಬರ್ 8 ನೋಡಿ ಏನಿದೆ. ಥೀಟಾ ಇಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಹೇಳ್ತಾ ಇದ್ದಾರೆ ಎ ಡಾಟ್ ಬಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಎ ಡಾಟ್ ಬಿ ಆಲ್ರೆಡಿ ಹೇಳ್ತಾರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಎ ಡಾಟ್ ಬಿ ಒಳಗೆ ಏನು ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಕಾಸ್ ಥೀಟಾ ಬರುತ್ತೆ. ಸೊ ಕಾಸ್ ಥೀಟಾ ಅಂತ ತಗೊಂಡಾಗ, ಸೊ ಕಾಸ್ ಥೀಟಾ ವ್ಯಾಲ್ಯೂ ನೋಡಿ 0 to π/2 ಒಳಗೆ ಇಲ್ಲಿ ಪಾಸಿಟಿವ್ ಇರುತ್ತೆ. ಅಂದ್ರೆ ಕಾಸ್ದ ರೇಂಜ್ ಏನಾಗ್ಬಿಡುತ್ತೆ 0 ಇಂದ ಹಿಡಿದು ಥೀಟಾ ವ್ಯಾಲ್ಯೂನ ನೋಡ್ತಂದ್ರೆ π/2 ಒಳಗೆ ತಗೋಬೇಕಾ, ಉಳಿಕೆ ತಗೊಂಡ್ರೆ ಇಲ್ಲೆಲ್ಲ ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಇರುತ್ತೆ, ಬಟ್ ಆ ರಿಸಲ್ಟ್ ಎಂಗಲ್ ಕೊಟ್ಟೇ ಇಲ್ಲ ಇಲ್ಲಿ. ಬಟ್ ನಾವು ನೋಡ್ಬೇಕಾದ್ರೆ 0 to π/2 ಒಳಗೆ, ಅಂದ್ರೆ 0 to π/2 ಈಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಓಕೆ, ಎಸ್. ಇನ್ನು ಬಹಳಷ್ಟು ಕ್ವಶನ್ಸ್ ಇದೆ, ಸೊ ಫಾಸ್ಟ್ ಆಗಿ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9. ಎ ಅಂಡ್ ಬಿ ಆರ್ 2 ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತಾರೆ, 2 ಯೂನಿಟ್ ವ್ಯಾಕ್ಟರ್ಸ್ಗಳಾಗಿದ್ದಾವೆ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ದೆಮ್, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ, ಸಾರಿ ಎ ಪ್ಲಸ್ ಬಿ ಇಸ್ ಅ ಯೂನಿಟ್ ವ್ಯಾಕ್ಟರ್ ಇಫ್ ಅಂತ ಹೇಳ್ತಾರೆ. ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಏನಾಗಿದೆ? ಯೂನಿಟ್ ವ್ಯಾಕ್ಟರ್ ಅಂದ್ರೆ 1 ಆಗಿದೆ. ಸಪೋಸ್ ನಾನು ಇದಕ್ಕೆ ಸ್ಕ್ವೇರ್ ಮಾಡ್ಕೊಂಡೆ ಅಂದ್ರೆ ಇದು ಸ್ಕ್ವೇರ್ ಆಗುತ್ತಾ? ಓಕೆ, ಇವಾಗ ಸ್ಕ್ವೇರ್ ಮಾಡ್ಕೊಂಡ್ರೆ ಇದದ್ದು ನಾನು ಫಾರ್ಮುಲಾ ಬರ್ದೆ ಅಂತ ಅನ್ಕೊಳ್ಳಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಎ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ಎ ಡಾಟ್ ಎ ಮಾಡಿ ತಗೊಂಡಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗಿಬಿಡುತ್ತೆ. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಎ ಡಾಟ್ ಬಿನೇ ಆಗಿಬಿಡುತ್ತೆ ಇಲ್ಲಿ. ಕರೆಕ್ಟಾ? ಓಕೆ, ಇಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಆಸ್ ಇಟ್ ಇಸ್ ಇಲ್ಲಿ ಎ ಡಾಟ್ ಬಿನೇ ಬರೀತೀರ. ಈಸ್ ಈಕ್ವಲ್ಸ್ ಟು ಏನಾಯ್ತು ಇಲ್ಲಿ? 1 ಸ್ಕ್ವೇರ್ ಅಂದ್ರೆ 1 ಆನ್ಸರ್ ಬಂತು. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದ್ರೆ ಆಲ್ರೆಡಿ ಹೇಳಿದಾರೆ ಅವರು, ಎ ಅಂಡ್ ಬಿ ಎರಡು ಏನಾಗಿದೆ? ಯೂನಿಟ್ ವ್ಯಾಕ್ಟರ್ ಆಗಿದೆ. ಅಂದ್ರೆ ಇದು 1 ಆಯ್ತು, ಇದು 1 ಆಯ್ತು, 2. ಅಗೇನ್ ಇಲ್ಲಿ ಎ ಡಾಟ್ ಬಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಿದೆ? ಎ ಡಾಟ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಇದೆ, ಈಸ್ ಈಕ್ವಲ್ಸ್ ಟು 1. ಇದು 1 ಪ್ಲಸ್ 1 ಏನಾಯ್ತು ನೋಡಿ ಸ್ಟೂಡೆಂಟ್ಸ್? 2 ಆಗುತ್ತೆ. 2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಉಳಿತೇನು? 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ. ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಅವ್ರಿಗೆ ಕೊಟ್ಟಿದ್ದಾರೆ. ಎಸ್, ಅದನ್ನು ಕೂಡ ಅಪ್ಲೈ ಮಾಡ್ಕೊಂಡ್ಬಿಡೋಣ ಇಲ್ಲಿ. ಎಸ್, ಈ 1 ಪ್ಲಸ್ 1ನ 2ನ ನಾನು ಈ ಕಡೆ ತಗೊಂತಾ ಇದ್ದೀನಿ. ಮೊದಲಿಗೆ ಇದನ್ನು ಇರೇಸ್ ಮಾಡ್ಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 1 ಪ್ಲಸ್ 1 ಇದು 2 ಈ ಕಡೆ ಬಂದಿದೆ. 1 ಆಲ್ರೆಡಿ ಇತ್ತು, 2 ಅಂದ್ರೆ 1 ಮೈನಸ್ 2 ಮಾಡಿದ್ರೆ ಎಷ್ಟು ಬಂತು? -1 ಬಂತು. ಇವಾಗ ಈ 2ನ ಇಲ್ಲಿ ಬರದೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದ್ರೆ ಏನಿದೆ? ಇದು ಕೂಡ 1 ಇದೆ, ಇದು ಕೂಡ 1 ಇದೆ. 1 ಇಂಟು 1 1 ಆಯ್ತು. ಸೊ ಆಸ್ ಇಟ್ ಈಸ್ ಕಾಸ್ ಥೀಟಾ ಉಳಿತು. ಓಕೆ, ಅಗೇನ್ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ? 2 ಅನ್ನೋದು ಈ ಕಡೆ ಬಂದ್ಬಿಡುತ್ತೆ, -1/2 ಉಳಿತು ಸ್ಟೂಡೆಂಟ್ಸ್. ಸೊ ಯಾವ ವ್ಯಾಲ್ಯೂ ಥೀಟಾ ವ್ಯಾಲ್ಯೂ -1/2 ಆಗುತ್ತೆ ಅದನ್ನ ಇಲ್ಲಿ ನೀವು ಮಾರ್ಕ್ ಮಾಡಬೇಕು. ಕಾಸ್ ಥೀಟಾದು ಯಾವ್ದು ಆನ್ಸರ್ ಇಲ್ಲಿ -1/2 ಬರುತ್ತೆ ಸ್ಟೂಡೆಂಟ್ಸ್. ಕಮಾನ್, ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಕಮಾನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಪ್ರತಿಯೊಬ್ರು ಆನ್ಸರ್ ಮಾಡಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ. ಯಾವ ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ? ಥೀಟಾ ವ್ಯಾಲ್ಯೂ ಬಿ ಸಿ ಡಿ. ಕೇರ್ಫುಲ್ ಅಬ್ಸರ್ವ್ ಮಾಡಿ, ನೆಗೆಟಿವ್ ರಿಸಲ್ಟ್ ಇದೆ ಇಲ್ಲಿ, ಪಾಸಿಟಿವ್ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಪಾಸಿಟಿವ್ ಇದ್ರೆ ಅಗೇನ್ ರಿಸಲ್ಟ್ ಏನಾಗ್ತಾ ಇತ್ತು? 60 ಕಡೆ ಹೋಗ್ತಾ ಇತ್ತು. ಬಟ್ ರಿಸಲ್ಟ್ ಮೈನಸ್ ಇದೆ. ಸೊ ಹಾಗಾಗಿ ನೀವು ಇಲ್ಲಿ ಯಾವುದರ ರಿಸಲ್ಟ್ ನ ನೋಡ್ಬೇಕು? ಮೈನಸ್ ಇದ್ದಾಗ ಏನ್ ಮಾಡಬೇಕು ಅದು ನಿಮಗೆ ಗೊತ್ತಿರ್ಬೇಕಾಗತ್ತೆ. ಎಲ್ಲರೂ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ನೋಡೋಣ ಎಷ್ಟು ಜನಕ್ಕೆ ಆನ್ಸರ್ ಬರುತ್ತೆ ಅಂತ. ಟು ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಮಾಡ್ಬೇಕಾ? ಮಾಡೋಣ. ಎಸ್, ಎಕ್ಸಾಮ್ ಫ್ರೆಂಡ್ಸ್ ಆಲ್ರೆಡಿ ಮೆಸೇಜ್ ಮಾಡಿದ್ರೆ 2π/3 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಸೊ ಕರೆಕ್ಟ್ ಆಗುವಂಥದ್ದು ಯಾವುದು ಇಲ್ಲಿ ಅಂತಂದ್ರೆ 2π/3 ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನೆಕ್ಸ್ಟ್ ಕ್ವಶನ್. ಓಕೆ, 7th ಕ್ವಶನ್ ನೋಡಿ. 7th ಅಂದ್ರೆ ಆಕ್ಚುಲಿ ಅದು ನಿಮಗೆ 7th ಅಲ್ಲೇ ಬರುತ್ತೆ, ಪ್ರಿಪರೇಟರಿಯಲ್ಲಿ ಆಗಿರ್ಬೋದು. ಏನ್ವಲ್ಲಿ ಎಂಗಲ್ ಬಿಟ್ವೀನ್ ದ ಐ ಅಂಡ್ ಜೆ ಅಂತ ಹೇಳ್ತಾರೆ. ಐ ಅಂಡ್ ಜೆ ಅಲ್ಲಿ ಎಂಗಲ್ ಜೆ ಇದು ಮಾಡ್ಕೊಂತ ಹೋದ್ರೆ ಐ ಅಂಡ್ ಜೆ ಕೆ ಮಾಡಿದ್ರೆ ಆಬ್ವಿಯಸ್ಲಿ 90 ಡಿಗ್ರಿನೇ ಇರುತ್ತಲ್ವಾ?
ಸೊ ಹಾಗಾಗಿ π/2 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಏನಿದೆ. ಇಫ್ ವೆಕ್ಟರ್ ಕೊಟ್ಟಿದ್ದಾರೆ ಇಲ್ಲಿ, ಇವೆಲ್ಲ ನಿಮ್ಮ ಪ್ರಿಪರೇಟರಿಯಲ್ಲಿ ಡಿಸ್ಟ್ರಿಕ್ಟ್ ವೈಸ್ ನಡೆದಿರುವಂಥ ಕ್ವಶನ್. ಇವೆರಡು ವೆಕ್ಟರ್ಸ್ಗಳು ಪ್ಯಾರಲಲ್ ಇದಾವೆ ಅಂತ ಹೇಳ್ತಾರೆ. ಪ್ಯಾರಲಲ್ ಇದ್ರೆ ಏನಾಗುತ್ತೆ, A = ಲ್ಯಾಂಬ್ಡಾ ಇಂಟು ಬಿ ಇರುತ್ತಾ, ಅಂದರೆ ಇದು ಲ್ಯಾಂಬ್ಡಾಕ್ಕೆ ಮೇನ್ ಅಬ್ಸರ್ವ್ ಮಾಡಬೇಕು. ಓಕೆ, ಇದಕ್ಕೆ ಕಂಪೇರ್ ಮಾಡ್ತಾ ಹೋಗಿ. ಇವಾಗ ಎಮ್ ಇದೆ, ಇದನ್ನು ಬಿಡಿ, ಇದು ಫಸ್ಟ್ ರಿಸಲ್ಟ್, ಇದಕ್ಕೆ ಅಬ್ಸರ್ವ್ ಮಾಡಿ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ. ಇದಕ್ಕೆ ಇಂಟು 2 ಮಾಡ್ಕೊಂಡ್ರೆ 2 × 2 4i ಬರುತ್ತೆ. ಅಗೇನ್ ಇಲ್ಲಿ ನೋಡಿ 2 × 6 ಮಾಡಿದ್ರೆ -12 ಬರುತ್ತೆ. ಅಂದರೆ ನಾವೇನು ಮಾಡಬೇಕು, ಇದಕ್ಕೆ 2 ಇಂದ ಡಿವೈಡ್ ಮಾಡಿದಾಗ ಈ ಆನ್ಸರ್ ಬರುತ್ತೆ ಅಂತ. ಅಂದರೆ ಈಗ ನೋಡಿ, ಇದಕ್ಕೆ 2 ಡಿವೈಡ್ ಮಾಡಿದ್ರೆ ಈ ಆನ್ಸರ್ ಬರುತ್ತಾ, ಇದಕ್ಕೆ 2 ಇಂದ ಡಿವೈಡ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಅಂದರೆ -m/2 = ಏನಿದೆ ಇಲ್ಲಿ 3 ಇದೆ. ಕರೆಕ್ಟಾ? ಈ ಥರ ಬರ್ಕೋಬೇಕು. ಅಂದರೆ ಇದಕ್ಕೆ 2 ಇಂದ ಡಿವೈಡ್ ಮಾಡಬೇಕು. ಯಾಕೆ 2 ಅಂದರೆ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗಿದೆ ಅಂದರೆ ಹಿಂಗೆ 2 ಆಗಿದೆ ಅಂದಾಗ ಈ 2ನ ಈ ಕಡೆ ಶಿಫ್ಟ್ ಮಾಡ್ತೀರಾ, -m = 6 ಆಗುತ್ತೆ. m = -6. ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಕರೆಕ್ಟಾ? ಇದು ಕೂಡ ಕ್ಲಿಯರ್ ಇದೆ. ಸೊ ಫಾಸ್ಟಾಗಿ ನಾನೇ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾಳಷ್ಟು ಇದ್ದಾವೆ ಇನ್ನು ಕ್ವಶನ್ಸು, ಒಂದೆರಡು ಮೂರು ಇದ್ದಾವೆ. ಇಲ್ಲೇನಿದೆ ನೋಡಿ, ಇಫ್ A.B = 0 ಹೇಳ್ತಾರೆ, A × B = 0, ಎರಡು 0 ಇದ್ದರೆ ಯಾವ ಒಂದು ಕಂಡೀಷನಲ್ಲಿ ಕಂಪಲ್ಸರಿ ಇರಬೇಕು? A 0 ಇರಬೇಕು ಆ್ಯಂಡ್ B ≠ 0 ಇರಬೇಕಾ, ಅಥವಾ ಎರಡೂ ≠ 0 ಇರಬೇಕಾ, ಅಥವಾ A 0 ಅಥವಾ B 0 ಇರಬೇಕಾ, ಅಥವಾ A or B ಎರಡು 0 ಇರಬೇಕಾ? ಯಾವುದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ? ಭಾಳ ಈಸಿಯೆಸ್ಟ್ ಕ್ವಶನ್ ಇಲ್ಲಿ. ಆನ್ಸರ್ ಮಾಡಿ ಫ್ರೆಂಡ್ಸ್. A ಆ್ಯಂಡ್ B ಎರಡು 0, A ಆ್ಯಂಡ್ B 0 ಇತ್ತಂತ ಅನ್ಕೊಳ್ಳಿ. ಓಕೆ, A is 0 ಇತ್ತು, B is 0 ಇತ್ತು ಅಂತ ಅನ್ಕೊಳ್ಳಿ. A ಆ್ಯಂಡ್ B ಎರಡು ಕಂಪಲ್ಸರಿ ಇಲ್ಲ, ಎರಡರಲ್ಲಿ ಒಂದು ಯಾವುದಾದ್ರೂ 0 ಇದ್ರೆ ಆಬ್ವಿಯಸ್ಲಿ ಆನ್ಸರ್ 0 ಬರುತ್ತಲ್ವಾ. ಸೊ ಹಾಗಾಗಿ ಆಪ್ಷನ್ ಎನೇ ಇಲ್ಲಿ ಕರೆಕ್ಟ್ ಆಗುತ್ತೆ. ಅದರ A 0, ಮಾಡ್ಯುಲಸ್ ಮ್ಯಾಗ್ನಿಟ್ಯೂಡ್ ಆಫ್ A ಮ್ಯಾಗ್ನಿಟ್ಯೂಡ್ ಆಫ್ B, ಇದು ನಿಮ್ದು ಎರಡು ಫಾರ್ಮುಲಾದಲ್ಲಿ ಬರುವಂಥದ್ದು. ಸೊ ಇದು 0 ಆಗಿತ್ತು ಅಂದರೆ ಇದು ಏನು ಬೇಕಾದಿರ್ಬೋದಲ್ವಾ. A 0 ಆಯಿತು, ಅಥವಾ B 0 ಆಗಿತ್ತು ಅಂದರೆ ಇದು ಏನು ಬೇಕಾದಿರ್ಬೋದು. 0 ಇಂದ ಮಲ್ಟಿಪ್ಲೈ ಮಾಡಿದ ಎಲ್ಲನೂ 0ನೇ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇದು ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸ್ವಲ್ಪ ಫಾಸ್ಟ್ ಆಗಿರ್ಬೋದು. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ 7. A and B are two non-zero vectors ಅಂತ ಹೇಳ್ತಾರೆ. A.B is minus of A magnitude of A and magnitude of B ಅಂತ ಹೇಳ್ತಾರೆ. ಇವಾಗಲೇ ನಾನು ಅಬ್ಸರ್ವೇಷನ್ ತೋರಿಸುವಾಗ ಹೇಳಿದೆ ನಿಮಗೆ, ಅಬ್ಸರ್ವೇಷನ್ ತೋರಿಸ್ತಾ ಇದೆ ನೋಡಿ. ಡಾಟ್ ಪ್ರಾಡಕ್ಟ್ದು ಅಬ್ಸರ್ವೇಷನ್ ಇದೆ. ಎಲ್ಲಿದೆ ಡಾಟ್ ಪ್ರಾಡಕ್ಟ್ ಅಬ್ಸರ್ವೇಷನ್ನು? ಎಲ್ಲಿದೆಪ್ಪ? ವೆಕ್ಟರ್ ಪ್ರಾಡಕ್ಟ್ ಅಂತಲ್ಲ. ಓಕೆ, ಇಲ್ಲಿದೆ ನೋಡಿ, ಇದೇ ಪಾಯಿಂಟ್ ನಾನು ಇವಾಗಲೇ ಹೇಳ್ತಾ ಇರೋದು. A.B = ಮೈನಸ್ ಆಫ್ A ಡಾಟ್ ಅಂದರೆ ಆಬ್ವಿಯಸ್ಲಿ θ ಮೈನಸ್ π 180 ಡಿಗ್ರಿ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, θ 1 ಇಂದ -1 ಬರುತ್ತೆ ಆನ್ಸರ್. ಕರೆಕ್ಟಾ? ಈ ಆ್ಯಂಗಲಲ್ಲಿ ರಿಸಲ್ಟ್ ಏನಾಗಿರುತ್ತೆ, ಮೈನಸ್ ಇರುತ್ತೆ. ಸೊ ಹಾಗಾಗಿ -1 ಬರುತ್ತೆ. ಸೊ ಅಂದರೆ ಕಂಪಲ್ಸರಿ θ = π ಇರಬೇಕು. ಇದು ಕೂಡ ಈಸಿ ಪಾಯಿಂಟ್ ಇದೆ, ನಿಮ್ಮ ಪ್ರಿಪರೇಟರಿಯಲ್ಲಿ ಬಂದಿದೆ ನೋಡಿ. ಎಸ್, ಇದು ನಿಮ್ಮದು ಇವತ್ತಿನ ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಏನಿದೆ, ದ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ A ಆ್ಯಂಡ್ B ವಿತ್ ಮ್ಯಾಗ್ನಿಟ್ಯೂಡ್ 1 ಆ್ಯಂಡ್ 2. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ A ಎಷ್ಟಿದೆ ಅಂತ ಹೇಳ್ತಾರೆ, 1 ಇದೆ. ಮ್ಯಾಗ್ನಿಟ್ಯೂಡ್ ಆಫ್ B ಎಷ್ಟಿದೆ ಅಂತ ಹೇಳ್ತಾರೆ, 2 ಇದೆ. ಆ್ಯಂಡ್ A.B = 1 ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ಇಲ್ಲಿ ಆ್ಯಂಗಲ್ನ ಫೈಂಡ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, A.B = ಫಾರ್ಮುಲಾ ಏನು ಹೇಳುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ A ಮ್ಯಾಗ್ನಿಟ್ಯೂಡ್ ಆಫ್ B cos θ. ಇದು A.B ದ ಆನ್ಸರ್ 1 ಇದೆ ಅಂತ ಹೇಳ್ತಾರೆ. ಇದ್ರದ್ದು ಆನ್ಸರ್ 1 ಇದೆ, ಇದ್ರದ್ದು ಆನ್ಸರ್ 2 ಇದೆ. ಸೊ cos θ 2 × 1 ಅಂದರೆ 2 ಆಗುತ್ತೆ. ಈ ಕಡೆ ಶಿಫ್ಟ್ ಆದರೆ 1/2 ಆಗುತ್ತೆ. ಇದಾಯಿತು cos θ. ಅಂದರೆ θದ ಯಾವ್ದು ವ್ಯಾಲ್ಯೂ 1/2 ಆಗುತ್ತೆ. ಇವಾಗಲೇ ಸ್ಟೂಡೆಂಟ್ಸ್ ಇದನ್ನು ಆನ್ಸರ್ ಮಾಡ್ತಾ ಇದ್ರಿ, ಇವಾಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಇಷ್ಟು ಸಾಲ್ವ್ ಮಾಡಿದ್ದೀನಿ. ಇವಾಗ ನೋಡೋಣ ಎಷ್ಟು ಜನ ಅಂತ. ಆಲ್ಮೋಸ್ಟ್ ಆಲ್ 90% ಕರೆಕ್ಟ್ ಆಗಿದೆ. ಇದು ಯಾರೆಲ್ಲ ಕರೆಕ್ಟ್ ಮಾಡ್ತೀರಾ ಅಂತ ನೋಡೋಣ. ಆಪ್ಷನ್ ಕೂಡ ಕೊಟ್ಟಿದ್ದೀನಿ ನೋಡಿ, ಆನ್ಸರ್ ಮಾಡಿ. E or B or C or D. ಪ್ರತಿಯೊಬ್ಬರು ವೋಟ್ ಮಾಡಿ. ಮೋರ್ ದ್ಯಾನ್ 150 ತನ ಇದ್ದೀರಾ, 150 ಜನ ಆನ್ಸರ್ ಮಾಡಬೇಕು. ಕಮಾನ್ ಫಾಸ್ಟ್. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಆಲ್ರೆಡಿ ಕವರ್ ಆಗಿದೆ ಫ್ರೆಂಡ್ಸ್. ಈ ಇಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ.
ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಒಂದು ಪ್ರಿಪ್ರೇಟ್ರಿ ಎಲ್ಲ ಡಿಸ್ಟಿಕ್ದು ಪ್ರಿಪ್ರೇಟ್ರಿ ಇರುವಂಥ ಕ್ವಶನ್ಸ್ನ ಕಳಿಸಿದ್ದೀನಿ. ಅದರಲ್ಲಿರುವಂಥ ಎಲ್ಲ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ, ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಸೊ ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ MCQನ ಸಾಲ್ವ್ ಮಾಡ್ಬೋದು. ಎಸ್, ಡಿ ಅಂತ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಮಾರ್ಕ್ಸ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಆಪ್ಷನ್ ಡಿ π/3 ಅಂದರೆ 60 ಡಿಗ್ರಿ. ಸೈನ್ 30 ಡಿಗ್ರಿ 1/2 ಇರುತ್ತೆ, ಕಾಸ್ 60 ಡಿಗ್ರಿ 1/2 ಇರುತ್ತೆ. ಸೊ ಹಾಗಾಗಿ π/3 ಇಸ್ ದ ರೈಟ್ ಆನ್ಸರ್. ಏನಿದೆ ನೋಡಿ, ಇಫ್ ಎ ಲೈನ್ ಲೈಸ್ ಇನ್ ದ ಆಕ್ಟೆಂಟ್ OXYZ and it makes equal angles with the axis, then ಓಕೆ ಏನು ಆನ್ಸರ್ ಆಗುತ್ತೆ ಅನ್ನೋದು ನೀವು ಮಾಡಬೇಕು. ಲೈನ್ ಲೈಸ್ ಇನ್ ಆಕ್ಟೆಂಟ್ OXYZ ಅಂತ ಇದೆ. ಸೊ ಮೇಕ್ಸ್ ಅನ್ ಈಕ್ವಲ್ ಆ್ಯಂಗಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ನಾವು ಇದನ್ನು ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡಿದ್ವಿ. ಈಕ್ವಲ್ ಆಗಿದ್ದಾಗ ನಮ್ಗೆ ಇಲ್ಲಿ ಏನಾಗುತ್ತೆ, LMN ಅಂತ ಕೊಟ್ಟಿದ್ದಾರೆ, ಅಂದರೆ ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಈ ಆ್ಯಂಗಲ್ಸ್ಗಳು ಈಕ್ವಲ್ ಇದ್ದಂದರೆ ಆನ್ಸರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಒಂದು ಹಿಂಟ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದೆ, ಏನಂತ, L² ಪ್ಲಸ್ M² ಪ್ಲಸ್ N² ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಯಾವಾಗಲೂ ಆನ್ಸರ್ 1 ಆಗಿರುತ್ತೆ. ಸೊ ಇವಾಗ ಏನು ಹೇಳ್ತಾ ಇರೋರು, ಮೇಕ್ಸ್ ಅನ್ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ ಆ್ಯಂಗಲ್ಸ್ಗಳು ಅಂತ, ಎಲ್ಲ ಆ್ಯಂಗಲ್ಸ್ಗಳು ಈಕ್ವಲ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ? ಕಮಾನ್ ಫ್ರೆಂಡ್ಸ್, ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ, ಎಲ್ಲರೂ ಮೆಸೇಜ್ ಮಾಡಿ. ಕಮಾನ್ ಫಾಸ್ಟ್, ವೆರಿ ಗುಡ್. 50 ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿ. ಎಸ್, ವೆರಿ ಗುಡ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಎ ಅಂತ ಕಾಣಿಸ್ತಾ ಇದೆ. ಬಿ ಒಳಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಈ ಒಂಥರ ಆನ್ಸರ್ ಯಾರು ಹೇಳಿಲ್ಲ. ಸೊ ವೆರಿ ಗುಡ್. ಈ ಒಂಥರ 100% ರಾಂಗ್ ಆಗಿದೆ. ಆಪ್ಷನ್ ಸಿ ಮತ್ತು ಡಿ ಅಂತೂ ಟೋಟಲಿ ರಾಂಗ್ ಆನ್ಸರ್ ಆಗಿದೆ. ಓಕೆ, ಸೊ ಇವಾಗ ಕೊಟ್ಟಿರೋ ಕಂಡೀಷನ್ ಏನಿದೆ ನೋಡಿ, L² ಪ್ಲಸ್ M² ಪ್ಲಸ್ N² ಇಸ್ ಈಕ್ವಲ್ಸ್ ಟು 1 ಅಂತ ಗೊತ್ತಿದೆ. ಇವಾಗ ಮೇಕ್ಸ್ ಅನ್ ಆ್ಯಂಗಲ್ ಈಕ್ವಲ್ ಅಂತ ಹೇಳ್ತಾರೆ. ಎಲ್ಲ ಆ್ಯಂಗಲ್ಸ್ಗಳು ಈಕ್ವಲ್ ಇದಾವೆ ಅಂತಂದರೆ ನಾನು L ಇಸ್ ಈಕ್ವಲ್ಸ್ ಟು M ಆಯಿತು, N ಇಸ್ ಈಕ್ವಲ್ಸ್ ಟು M ಇಸ್ ಈಕ್ವಲ್ಸ್ ಟು ಆಲ್ಸೋ ಎಲ್ಲನೇ ಆಗುತ್ತೆ ಅಂತ ತಗೋತೀನಿ. ಅಂದರೆ ಎಲ್ಲಾನು ಎಲ್ಲೇ ತೊಗೊತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇದನ್ನು L² ಅಂದರೆ ಏನಾಗುತ್ತೆ, ಇದು 3L² ಆಗುತ್ತಾ, ಇದು 3L² ಇಸ್ ಈಕ್ವಲ್ಸ್ ಟು 1. ಅಗೇನ್ L² ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 3 ಸೈಡ್ ಶಿಫ್ಟ್ ಮಾಡಿದ್ರೆ 1/3 ಆಗುತ್ತೆ. L ಇಸ್ ಈಕ್ವಲ್ಸ್ ಮಾಡಿದ್ರೆ 1/√3 ಆಗುತ್ತೆ. ಆ್ಯಕ್ಚುಲಿ ಇದು ಪ್ಲಸ್ ಆರ್ ಮೈನಸ್ ಬರುತ್ತೆ, ಬಟ್ ಯಾವಾಗಲೂ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕು, ನೆಗೆಟಿವ್ನ ನೆಗ್ಲೆಕ್ಟ್ ಮಾಡಬೇಕಾಗತ್ತೆ ಅಪ್ರಂಟಲ್ಲಿ. ಸೊ ಹಾಗಾಗಿ L ಇಸ್ ಈಕ್ವಲ್ಸ್ ಟು ಪ್ಲಸ್ 1/√3 ಆಗುತ್ತೆ. ಸೊ ಅಂದರೆ L 1/√3 ಆದರೆ ಆಬ್ವಿಯಸ್ಲಿ M ಕೂಡ ಸೇಮ್ ಆಗಬೇಕು, N ಕೂಡ ಸೇಮ್ ಆಗಬೇಕಾ. ಅದು ಆ್ಯಕ್ಚುಲಿ ರಿಸಲ್ಟ್ ಏನಾಗುತ್ತೆ, 1/√3, 1/√3, 1/3 ಇವೆಲ್ಲನ ಡೈರೆಕ್ಷನ್ ರೇಷ್ಯೂಸ್ ಆಗಿರುತ್ತೆ. ಅಂದರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಯಿತು ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ರೈಟ್ ಆಗೋದಿಲ್ಲ. ಓಕೆ, ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್. ಓಕೆ, ಅನ್ಅಕಾಡೆಮಿಲಿ ನಾನು ಇವತ್ತು ಈವ್ನಿಂಗ್ ಕ್ಲಾಸ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಅಲ್ಲಿ ಕೂಡ ಜಾಯ್ನ್ ಆಗಿ. ಇವತ್ತು ಕೂಡ ಈವ್ನಿಂಗ್ 7:30ಗೆ ಅಲ್ಲಿ ಕೂಡ ಕ್ಲಾಸ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನಿದೆ, ಇಫ್ ಇಲ್ಲಿ ಒಂದು ಕೋಆರ್ಡಿನೇಟ್ ಕೂಡ 1/2, 1/3 N ಆರ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್, ದೆನ್ ದ ವ್ಯಾಲ್ಯೂ ಆಫ್ N ಅಂತ ಕೇಳಿದ್ದಾರೆ. ಈ N ಆನ್ಸರ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲ ಏನಿದೆ ಅಂತ ಹೇಳಿದರೆ ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತಾ ಇದ್ದಾರೆ. ಕಮಾನ್, ಇದು ಒಂದು ಕೂಡ ಈ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟ್ ಆಗಿ. ಕಮಾನ್ ಫಾಸ್ಟ್. ಸೊ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಹಾಗೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಅಗೇನ್ ನಾನು ಆಲ್ರೆಡಿ ಕೊಟ್ಟಿದ್ದಲ್ಲ ಅದೇ ಹಿಂಟ್ ತೊಗೊಂಡು ಯೂಸ್ ಮಾಡಿ ಇಲ್ಲಿ ಸಾಲ್ವ್ ಮಾಡಬೇಕು. ಸಿಂಪಲ್ ಇದೆ ಈ ಕ್ವಶನ್ನು, ಸಾಲ್ವ್ ಮಾಡಿ ಫಾಸ್ಟಾಗಿ. ಎಸ್, ಆಪ್ಷನ್ ಬಿ ಕಾಣಿಸ್ತಾ ಇದೆ, ಎ ಜಾಸ್ತಿ ಇನ್ನೂ ಕಾಣಿಸ್ತಾ ಇದೆ, ಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಆಪ್ಷನ್ ಬಿ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತಾ ಚಂದನ? ಚೆಕ್ ಮಾಡಿ ಪ್ರಾಪರ್ ಆಗಿ.
ಶಿವು ಆಪ್ಷನ್ ಸಿ. ಕನ್ನಡ ವರ್ಡ್ ಓಕೆ. ಎ ಆಪ್ಷನ್ ಎಂತ ವರ್ಡ್ ಓಕೆ. ನಿತೀಶ್ ಬಿ. ಓಕೆ ಬಿ ಎ ಏನಾಗುತ್ತೆ ನೋಡಿ, ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಲ್ರೆಡಿ ನಾನು ನಿಮ್ಗೆ ಹಿಂಟ್ ಕೊಟ್ಟಿದ್ದೇನು, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಿದೆ 1 ಇದೆ. ಸೊ ಇವೆಲ್ಲ ಅವರೇ ಹೇಳಿದರೆ ಡೈರೆಕ್ಷನ್ ಕೋಸೈನ್ಸ್ ಅಂದರೆ ಇದೇನಾಗುತ್ತೆ ಎಲ್ ಎಮ್ ಎನ್ ಅಂದರೆ ಇದ್ರದ್ದು ಸ್ಕ್ವೇರ್ ತಗೋಬೇಕು ನಾವು. 1/2 ಹೋಲ್ ಸ್ಕ್ವೇರ್ ಪ್ಲಸ್ 1/3 ಹೋಲ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಎನ್ ಕೊಟ್ಟಿಲ್ಲ, ಅದನ್ನು ಆಸ್ ಇಟ್ ಇಸ್ ಬರೀತಾರೆ. ಓಕೆ, ಇನ್ನು ಸ್ಕ್ವೇರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ, ಅದನ್ನು ಸ್ಕ್ವೇರ್ ಮಾಡ್ಕೊಂಡು ಈ ಕಡೆ ಶಿಫ್ಟ್ ಮಾಡಿ. 1/2 ಅಂದರೆ 1/4 ಆಗುತ್ತೆ. ಈ ಥರ ಬಂದರೆ -1/4 ಆಗುತ್ತೆ. ಇದು 1/3 ಇದೆ, ಸ್ಕ್ವೇರ್ ಮಾಡಿದರೆ 1/9 ಆಗುತ್ತೆ. ಕರೆಕ್ಟಾ? ಸೊ 1/9 ಈ ಸೈಡ್ ತೊಗೊಂಡ್ರೆ -1/9 ಆಯಿತು. ಓಕೆ, ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಎಷ್ಟಾಗುತ್ತೆ 36 ಆಗುತ್ತಾ. ಇದು 9 ಮಾಡ್ತೀರಾ, ಇಲ್ಲಿ 4 ಅಂತಂದರೆ ಇಲ್ಲಿ 9 ಬರುತ್ತೆ, ಇಲ್ಲಿ 4 ಬರುತ್ತೆ. ಕರೆಕ್ಟಾ? ಎಸ್. ಸೊ ಸಾರಿ, ಇಲ್ಲಿ 36 ಬರುತ್ತಲ್ವಾ, 36 ಎಲ್ ಸಿ ಎಮ್ 1 ಇದೆ ಅಂದರೆ ಏನಿಲ್ಲ ಅಂದರೆ 1 ಇರುತ್ತೆ ಅಂದರೆ ಇಲ್ಲಿ 36. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. 36 ಮೈನಸ್ 13 ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ, 23 ಬರುತ್ತಾ. ಓಕೆ, ಇದು ಆಯಿತು 23 ಡಿವೈಡ್ ಬೈ 36. ಎನ್ ಬೇಕಾಗಿದೆ ನಮಗೆ ಇವಾಗ. ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಂದಿದೆ. ಎನ್ ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 23 ಡಿವೈಡ್ ಬೈ 36. ಸ್ಕ್ವೇರ್ ರೂಟ್ ಆಫ್ 36 ಅಂದರೆ ಎಷ್ಟಾಯಿತು, 6 ಆಗುತ್ತಲ್ವಾ. ರೂಟ್ 23 ಡಿವೈಡ್ ಬೈ 6 ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಸೊ ಅದೆಲ್ಲಿದೆ, ಆಪ್ಷನ್ ಎ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಬಿ ಆಪ್ಷನ್ ಅಂತ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್, ಅದು ರಾಂಗ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಯಾರೆಲ್ಲ ಬಿ ಅಂತ ಮಾಡಿದ್ದೀರಾ ನೋಡಿ, ಅವ್ರದ್ದೆಲ್ಲನೂ ರಾಂಗ್ ಆಗಿದೆ. ರೂಟ್ ಬರಬೇಕಾಗಿತ್ತಲ್ವ, ಇಲ್ಲಿ ರೂಟೇ ಇಲ್ಲ. ರೂಟ್ ಇರದೆ ಹೇಗೆ ರೈಟ್ ಆಗುತ್ತೆ? ಅದಕ್ಕೆ ಯಾವಾಗಲೂ ಕೇರ್ಫುಲ್ ಆಗಿ ಚೆಕ್ ಮಾಡಿ ಮಾರ್ಕ್ ಮಾಡಬೇಕಾಗತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ? ಕಾವ್ಯ, ಸುಭಾಷ್, ಎಸ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಆಲ್ರೆಡಿ ಮಾಡಿದ್ದೀರಾ, ಆದರೂ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಓಕೆ, ನೋ ಪ್ರಾಬ್ಲಮ್. ಇವಾಗ ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್. ವೆರಿ ಸಿಂಪಲ್ ಕ್ವಶನ್ ನಾನು ಕೇಳಿರೋದು. ಇಲ್ಲಿ ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದು ಆಲ್ರೆಡಿ ನಿಮಗೆ ಗೊತ್ತಿದೆ. ಇಲ್ಲೊಂದು ವ್ಯಾಕ್ಟರ್ ಕೊಟ್ಟಿದ್ದಾರೆ, ಇದ್ರದ್ದು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡಿ ಫಾಸ್ಟಾಗಿ. ಇದಕ್ಕೆ ಟೈಮ್ ನಾನು ಭಾಳ ಕೊಡೋದಿಲ್ಲ, ಯಾಕಂದರೆ ಸಿಂಪಲ್ ಭಾಳ ಇದೆ ಕ್ವಶನು. ಕಮ್ ಆನ್ ಫಾಸ್ಟ್. ಇದು ವ್ಯಾಕ್ಟರ್ ಎ ಅಂತ ಕನ್ಸಿಡರ್ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ಫಾರ್ಮುಲಾ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಫ್ರೆಂಡ್ಸ್, ಏನಾಗುತ್ತೆ, ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ ಆಪ್ಷನ್ ಎ ಅಂತ. ಎಸ್, ಎಲ್ರದ್ದು ಆನ್ಸರ್ 100% ರೈಟ್. ಅಂದರೆ ಇಲ್ಲಿ ಎಷ್ಟಿದೆ, 3 ಇದೆ ಎಕ್ಸ್ ಜಾಗದಲ್ಲಿ, ಅಂದರೆ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಅಂತಂದರೆ 9 ಪ್ಲಸ್ 2 ಸ್ಕ್ವೇರ್ ಅಂದರೆ 4, 12 ಸ್ಕ್ವೇರ್ ಅಂದರೆ 144 ಪ್ಲಸ್ ಇದು 13 ಆ್ಯಡ್ ಮಾಡಿದರೆ 157 ಈಸ್ ದ ರೈಟ್ ಆನ್ಸರ್. ಅದು ಇರೋದು ಆಪ್ಷನ್ ಎ ಅಲ್ಲಿ. ಓಕೆ, ಇದೊಂದು ಸಿಂಪಲ್ ಕ್ವಶನ್ ಆಗಿತ್ತು. ನಾವು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಸ್ಟೂಡೆಂಟ್ಸ್. ಸೊ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ಇವಾಗ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ 4. 3 ಪಾಯಿಂಟ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ, 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ, 3 ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ ಆರ್. ಇವೇನು ನಾನ್ ಕೋಲಿನಿಯರ್ ಆಗಿದಾ ಅಥವಾ ಕೋಪ್ಲೇನರ್ ಆಗಿದೆನಾ ಅಥವಾ ಕೋಲಿನಿಯರ್ ಆಗಿದೆನಾ, ನನ್ ಆಫ್ ದೀಸ್ ಆಗಿದೆನಾ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಚೆಕ್ ಮಾಡಬೇಕಂದ್ರೆ ನಮ್ಗೆ ಯಾವ ಮೆಥಡ್ ಗೊತ್ತಿರಬೇಕು ಅಂದರೆ ಆಲ್ರೆಡಿ ನಮ್ಗೆ ಗೊತ್ತಿದೆ ಫಾರ್ಮುಲಾ, ವ್ಯಾಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾನ, ಅದನ್ನು ಯೂಸ್ ಮಾಡಿ 2 ವ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇದಕ್ಕೆ ಏನಂತ ಕೊಡಿ, ಎ ಅಂತ ಕೊಡಿ, ಇದಕ್ಕೆ ಬಿ ಅಂತ ಕೊಡಿ, ಇದಕ್ಕೆ ಸಿ ಅಂತ ಕೊಡಿ. ಓಕೆ, ವ್ಯಾಕ್ಟರ್ ಜಾಯ್ನಿಂಗ್ ಫಾರ್ಮುಲಾ ಅಂದರೆ ಎ ಬಿನ ಫಸ್ಟ್ಗೆ ಫೈಂಡ್ ಮಾಡ್ಕೊಳ್ಳಿ, ಅದಾದಮೇಲೆ ಎ ಸಿನ ಫೈಂಡ್ ಮಾಡ್ಕೊಳ್ಳಿ. ಎ ಬಿ ಮತ್ತು ಎ ಸಿನ ಚೆಕ್ ಮಾಡಿ ನೋಡಿ, ಅವು ಎರಡೂ ಪ್ಯಾರಲ್ ಆಗಿದ್ದು ಅಂತಂದರೆ ಅಂದರೆ ಅದಕ್ಕೆ ನಾವು ಕೋಲಿನಿಯರ್ ಅಂತ ನಾವು ಕರಿಬೋದಲ್ವಾ. ಕಮಾನ್ ಚೆಕ್ ಮಾಡಿ ಫ್ರೆಂಡ್ಸ್ ಫಾಸ್ಟಾಗಿ. ನಾನು ಆಲ್ರೆಡಿ ಒಂದು ನಿಮಗೆ ಕಂಡೀಷನ್ ಕೊಟ್ಟಿದ್ದೆ,
ಕೊಲಿಯನ್ ಅಂದರೆ ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಆಗಬೇಕು. ಕಮಾನ್ ಫಾಸ್ಟಾಗಿ ಎಲ್ಲರೂ ಇದ್ರದ್ದು ಎ ಬಿನ ರಿಸಲ್ಟ್ನ ಫೈಂಡ್ ಮಾಡಿ, ಎ ಬಿ ವ್ಯಾಕ್ಟರ್ನ ಫೈಂಡ್ ಮಾಡಿ. ಓಕೆನಾ? ಸೊ ಎ ಬಿ ವ್ಯಾಕ್ಟರ್ನ ಫೈಂಡ್ ಮಾಡಿದಾದ್ಮೇಲೆ ಎ ಸಿನ ಫೈಂಡ್ ಮಾಡಿ. Come on fast. ಓಕೆ ಸ್ಟೂಡೆಂಟ್ಸ್, ಆಪ್ಷನ್ ಸಿ ಅಂತ ಯಾರೆಲ್ಲ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲನೂ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಹೇಗೆ ಇದು ಅಂತ ನೋಡಿ, ಮೊದಲಿಗೆ ಎ ಬಿನ ಫೈಂಡ್ ಮಾಡಿ. ಎ ಬಿ ಫೈಂಡ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಕಮಾನ್ ಆನ್ಸರ್ ಮಾಡಿ ಫಾಸ್ಟಾಗಿ. ಎ ಬಿ ರಿಸಲ್ಟ್ ಅಂದರೆ x2 - x1 ಫಾರ್ಮುಲಾನ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಫಸ್ಟು ಎ ಬಿ ರಿಸಲ್ಟ್ನ ಫೈಂಡ್ ಮಾಡಬೇಕು. x2 - x1 ಅದನ್ನು ಫೈಂಡ್ ಮಾಡಿ. ಅಗೇನ್ y2 - y1, z2 - z1. ಸೊ ಅದನ್ನು ಸಾಲ್ವ್ ಮಾಡಿದ್ಮೇಲೆ ಎ ಬಿ ರಿಸಲ್ಟ್ ಏನು ಬರುತ್ತೆ, 3 - 2 ಅಂತಂದರೆ 1 ಆಗುತ್ತಾ, ಅಂದರೆ ಐ ಕ್ಯಾಪ್ ಬಂತು. ಅಗೇನ್ -5 - ಪ್ಲಸ್ ಅಂದರೆ ಇದು ರಿಸಲ್ಟ್ ಆಗುತ್ತೆ -4 ಆಗುತ್ತಾ, 4 ಜೆ ಕ್ಯಾಪ್. ಅಗೇನ್ 1 -3 ಅಂದರೆ -2 ಕೆ ಕ್ಯಾಪ್ ಆಯಿತು. ಸೊ ಇದು ಸಿಕ್ತು ನಿಮಗೆ ಎ ಬಿ ವ್ಯಾಕ್ಟರ್. ಓಕೆ, ಇನ್ನು ಎ ಸಿ ವ್ಯಾಕ್ಟರ್ನ ಮಾಡಿ. ಇದು ಎ ಸಿ ಅಂದರೆ ಇದು x2 ತೊಗೊಳ್ಳಿ. -1 -2 ಅಂತಂದರೆ -3 ಆಗುತ್ತಾ, -3 ಐ ಕ್ಯಾಪ್ ಆಗುತ್ತೆ. ಅಗೇನ್ 11 ಪ್ಲಸ್ ಅಂದರೆ +12 ಆಗುತ್ತಾ ಇದು ರಿಸಲ್ಟು, +12 ಜೆ ಕ್ಯಾಪ್. ಅಗೇನ್ 9 - 3 ಅಂದರೆ +6 ಕೆ ಕ್ಯಾಪ್ ಆಯಿತು. ಓಕೆ, ಇವೆರಡು ವ್ಯಾಕ್ಟರಲ್ಲಿ ಏನು ನಮಗೆ ಕಾಮನ್ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೆ ವ್ಯಾಕ್ಟರ್ ಎ ಅಂತ ಕೊಡಿ ಇದು ಫಸ್ಟ್ ರಿಸಲ್ಟ್ಗೆ, ಇದಕ್ಕೆ ವ್ಯಾಕ್ಟರ್ ಬಿ. ಓಕೆ, ಇವೆರಡು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಲ್ಯಾಂಬ್ಡಾ ಇಂಟು ಬಿ. ಇದರಲ್ಲಿ ನಾನು -3ನ ಕಾಮನ್ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. -3 ಏನಾದರೂ ನೀವು ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಐ ಕ್ಯಾಪ್, ಇದು ಪ್ಲಸ್ ಮೈನಸ್ ತೊಗೊಂಡ್ರೆ ಪ್ಲಸ್ ಮೈನಸ್ ಇದು 4 ಜೆ ಕ್ಯಾಪ್. ಅಗೇನ್ ಇಲ್ಲಿ 3 ಕಾಮನ್ ತೊಗೊಂಡ್ರೆ 2 ಉಳಿತು, -2 ಕೆ ಕ್ಯಾಪ್ ಆಯಿತು. ಅಂದರೆ ಏನು ಆನ್ಸರ್ ಬಂತು, -3 ಇಂಟು ಬ್ರಾಕೆಟ್ ಈ ಒಳಗಡೆ ಇರೋದು ಅಗೇನ್ ಎ ಬಿ ವ್ಯಾಕ್ಟರೇ ಬಂತಾ. ಎ ಬಿ ವ್ಯಾಕ್ಟರ್ ಇಲ್ಲಿದೆ ನೋಡಿ, ಇದೇ ಆನ್ಸರ್ ಬಂದಿದೆನಾ? ಎಸ್, ಎ ಬಿ ವ್ಯಾಕ್ಟರೇ ಬಂದಿದೆ. ಅಂತಂದರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್. ಅಂತಂದರೆ ಯಾವ್ದು ಕರೆಕ್ಟ್ ಆಯಿತು, ಕೋಲಿನಿಯರ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅವರು. ಸೊ ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5. 1 ಸೆಕೆಂಡ್. ಎಸ್, ಇಲ್ಲಿದೆ ಕ್ವಶನ್ ನಂಬರ್ 5. ಓಕೆ, ಕ್ವಶನ್ ನಂಬರ್ 5 ನೋಡಿ ಸ್ಟೂಡೆಂಟ್ಸ್ ಏನಿದೆ. ಕ್ವಶನ್ ನಂಬರ್ 5 ಅಲ್ಲಿ ಏನು ಕೊಟ್ಟಿದ್ದಾರೆ, ದ ವ್ಯಾಕ್ಟರ್ಸ್, ಇಲ್ಲಿ 3 ವ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ 3 ವ್ಯಾಕ್ಟರ್ಸ್ ಕೊಟ್ಟು ಅದರದ್ದು ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು 3 ವ್ಯಾಕ್ಟರ್ಸ್ದು ಸೈಡ್ಸ್ ಅಂದರೆ ಅದು ಯಾವುದಾಗಿದೆ, ಅದು ಐಸೋಲೇಟೆಡ್ ಟ್ರಯಾಂಗಲ್ ಆಗಿದೆನಾ, ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆನಾ, ಅಥವಾ ಈ ಯಾವುದು ರಿಸಲ್ಟ್ ಇಲ್ಲಿ ಕರೆಕ್ಟ್ ಆಗುತ್ತೆ, ಈಕ್ವಿಲೇಟರ್ ಯಾವುದು ರಿಸಲ್ಟ್ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಇಲ್ಲಿ ಒಂದಿಷ್ಟು ಸೈಡ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ವ್ಯಾಕ್ಟರ್ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಯಾವುದು ಕರೆಕ್ಟ್ ಆಗುತ್ತೆ, ಐಸೋಲೇಟೆಡ್ ಟ್ರಯಾಂಗಲ್ ಮಾಡಬೇಕಂದ್ರೆ ಏನು ಕಂಡೀಷನ್ ಇದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಬೇಕಂದ್ರೆ ಏನು ಕಂಡೀಷನ್ ಇದೆ. ಸೊ ಇವೆಲ್ಲ ನಾವು ಗೊತ್ತು ಮಾಡ್ಕೋಬೇಕಂತಂದ್ರೆ ಏನು ಮಾಡಿ, ಇದಕ್ಕೆ ವ್ಯಾಕ್ಟರ್ ಎ ಅಂತ ಕೊಡಿ, ಇದಕ್ಕೆ ಬಿ ಅಂತ ಕೊಡಿ, ಇದಕ್ಕೆ ಸಿ ಅಂತ ಕೊಡಿ. ಓಕೆ, ಅಥವಾ ಎ ಬಿ ಸಿ ಸ್ಮಾಲ್ ಲೆಟರ್ ಆಗಿ ಡಿನೋಟ್ ಮಾಡಿದ್ರು ನಡೆಯುತ್ತೆ. ಓಕೆನಾ? ಸೊ ಏನು ಮಾಡಿ, ಬೆಟರು ಇದಕ್ಕೆ ವ್ಯಾಕ್ಟರ್ ಎ ಅಂತ ಕೊಡಿ, ಇದಕ್ಕೆ ವ್ಯಾಕ್ಟರ್ ಬಿ ಅಂತ ಕೊಡಿ, ಇದಕ್ಕೆ ವ್ಯಾಕ್ಟರ್ ಸಿ ಅಂತ ಕೊಡಿ. ಇವಾಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡ್ತಾ ಹೋಗಿ. ವ್ಯಾಕ್ಟರ್ ಎದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿ, ವ್ಯಾಕ್ಟರ್ ಬಿದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿ, ವ್ಯಾಕ್ಟರ್ ಸಿದು ಮ್ಯಾಗ್ನಿಟ್ಯೂಡ್ನ ಫಾಸ್ಟಾಗಿ ಫೈಂಡ್ ಮಾಡಿ. ಆ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಬೇಕಂದ್ರೆ ಏನಿದೆ, ಆಲ್ರೆಡಿ ನಿಮಗೆ ಗೊತ್ತಿದೆ ಪೈಥಾಗೋರಸ್ ಫಾರ್ಮುಲಾ, ಅದು ಸ್ಯಾಟಿಸ್ಫೈ ಆಗ್ತಾ ಇದೆನಾ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲ ಅಂತಂದರೆ ಐಸೋಲೇಟೆಡ್ ಟ್ರಯಾಂಗಲ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಏನಾಗಿದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅಗೇನ್ ನೆಕ್ಸ್ಟ್ ಈಕ್ವಿಲೇಟರ್ ಟ್ರಯಾಂಗಲ್ ಅಂದರೆ ಎಲ್ಲ ಆನ್ಸರ್ ಸೇಮ್ ಬರುತ್ತಾನೋ ನೋಡಿ. ಫಾಸ್ಟಾಗಿ ಎಲ್ಲ ಮ್ಯಾಗ್ನಿಟ್ಯೂಡ್ನ ಚೆಕ್ ಮಾಡಿದರೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಕಮಾನ್ ಫಾಸ್ಟ್.
ಫಾಸ್ಟಾಗಿ ಮ್ಯಾಗ್ನಿಟ್ಯೂಡ್ನ ಚೆಕ್ ಮಾಡಿ ಆನ್ಸರ್ನ ಮಾಡಿ ಫ್ರೆಂಡ್ಸ್. ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ವೆರಿ ಗುಡ್. 5th ಕ್ವಶನ್ ಆಪ್ಷನ್ ಎ ಅಂತ ಮಾಡಿದ್ದಾರೆ ಚಂದನ. ಚೆಕ್ ಮಾಡಿ ಚಂದನ ಫಾಸ್ಟಾಗಿ. ಶೂ ಆಪ್ಷನ್ ಡಿ ಅಂತ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಆಲ್ರೆಡಿ ಮ್ಯಾಕ್ಸಿಮಮ್ ಚಾಪ್ಟರ್ಸ್ಗಳನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿ ನನ್ನ ಪ್ಲೇಸ್ಟೋರಲ್ಲಿ ಹಾಕಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಲ್ಲಿ ಹೋಗಿ ನೋಡಿ. ಓಕೆ, ಲಾಸ್ಟಲ್ಲಿ ನಾನು LPPನ ಕಂಪ್ಲೀಟ್ ಮಾಡಿದ್ದೆ. LPP ಚಾಪ್ಟರ್ ಕಂಪ್ಲೀಟ್ ಆಗಿದೆ. ರಿಲೇಷನ್ ಫಂಕ್ಷನ್ ಕಂಪ್ಲೀಟ್ ಆಗಿದೆ. ಇಂಟಿಗ್ರೇಷನ್ ಕಂಪ್ಲೀಟ್ ಆಗಿದೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಆಗಿದೆ. ಮ್ಯಾಟ್ರಿಕ್ಸ್ ಆಗಿದೆ. ಡಿಟರ್ಮಿನೆಂಟ್ ಆಗಿದೆ. ಸೆಟ್ಸ್, ರಿಲೇಷನ್ಸ್ ಆಗಿದೆ. ಸೊ ಒಂದ್ಸತಿ ಎಲ್ಲರೂ ಹೋಗಿ, ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಆಪ್ಷನ್ ಡಿ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಚೆಕ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡಿದರೆ ಏನು ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟಾಗಿ ಹೇಳಿ. ಇದ್ದದ್ದು ಸ್ಕ್ವೇರ್ ರೂಟ್ ತೊಗೊತೀರಾ. ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. ಅಗೇನ್ 2 ಸ್ಕ್ವೇರ್ ಅಂದರೆ 4. ಇದನ್ನು ಆ್ಯಡ್ ಮಾಡಿ. ಇದು ಎಷ್ಟಾಗುತ್ತೆ? 34 ಪ್ಲಸ್ 4 ಅಂದರೆ 38 ಆಯಿತು. ಇದು ರೂಟ್ 38 ಬರುತ್ತೆ. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡ್ತೀರಾ. ಇಲ್ಲಿ ಎಷ್ಟಿದೆ? 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, ಅಗೇನ್ 5 ಸ್ಕ್ವೇರ್ ಅಂದರೆ 25. ಅಗೇನ್ ಇದರ ಆನ್ಸರ್ ಕೂಡ ಸೇಮೇ ಇದೆನಾ? ಎಲ್ಲ ರಿಸಲ್ಟು 38 ಬರುತ್ತೆ. ಅಗೇನ್ ಇದನ್ನು ಕೂಡ ನೆಕ್ಸ್ಟ್ ಮಾಡಿ. 25 ಪ್ಲಸ್ 4 ಪ್ಲಸ್ 9, ಇದರ ಆನ್ಸರ್ ಕೂಡ ರೂಟ್ 38. ಸೊ ಎಲ್ಲ ಥರದ ಆನ್ಸರ್ ಮ್ಯಾಗ್ನಿಟ್ಯೂಡ್ ಸೇಮ್ ಅಂದರೆ ಅದೇನಾಗಿರುತ್ತೆ? ಈಕ್ವಿಲೇಟರ್ ಟ್ರಯಾಂಗಲ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಇದು ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ನೋಡಿ ಏನು ಕೊಟ್ಟಿದ್ದಾರೆ. ಇಫ್ O is the origin and C is the midpoint of the point, 2 ಪಾಯಿಂಟ್ ಕೊಟ್ಟಿದ್ದಾರೆ, then the value of OC ಅಂತ ಕೇಳಿದ್ದಾರೆ. ಓಕೆ, ಇದು ಒಂದು ಬಹಳ ಸಿಂಪಲ್ ಇರುವಂಥ ಕ್ವಶನ್. OC ವ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಮಿಡ್ ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡಿ, ಎಷ್ಟೇ ಇರೋದು. ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಮಿಡ್ ಪಾಯಿಂಟ್ ಫಾರ್ಮುಲಾ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೆ ನಿಮಗೆ, ಸಿನಾಕ್ಸಿಸ್ ಹೇಳಬೇಕಾದ್ರೆ ಅಪ್ಲೈ ಮಾಡಿ ಫಾಸ್ಟಾಗಿ. ಇಲ್ಲಿ ವ್ಯಾಕ್ಟರ್ನ ಬರೀಬೇಕಷ್ಟೇ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನಾಗುತ್ತೆ ಅದನ್ನ ಅಪ್ಲೈ ಮಾಡಿ, ಪಾಯಿಂಟ್ನ ತಗೊಳ್ಳಿ, ಅದನ್ನು ವ್ಯಾಕ್ಟರ್ ಒಳಗೆ ಕನ್ವರ್ಟ್ ಮಾಡಿ, ಇಷ್ಟೇ ಇರೋದು. ಕಮಾನ್ ಫಾಸ್ಟ್. A or B or C, come on. ಸಿಂಪಲ್ ಇದೆ ಕ್ವಶನ್ ಭಾಳ. ಆಪ್ಷನ್ ಎ ಆಗುತ್ತಾ? ಚೆಕ್ ಮಾಡಿ ಆನ್ಸರ್ ಮಾಡಿ. ಎಲ್ಲರೂ ಆನ್ಸರ್ ಮಾಡಿ. 50 ಸ್ಟೂಡೆಂಟ್ಸ್ ಅಂದರೆ 50 ಆನ್ಸರ್ಸ್ ಬರಬೇಕು. ಕಮಾನ್ ಫಾಸ್ಟ್. ಎಸ್, ಆಪ್ಷನ್ ಬಿನಾ? ಆಪ್ಷನ್ ಬಿ ಆಗೋ ಸಾಧ್ಯತೆ ಇದೆನಾ ಇದರಲ್ಲಿ? ಫಾರ್ಮುಲಾ ಅಂತ ಗೊತ್ತಿದೆಯಲ್ವಾ ಎಲ್ರಿಗೂ? ಏನಿದೆ? x1 ಪ್ಲಸ್ x2 ಡಿವೈಡೆಡ್ ಬೈ 2. ಇಲ್ಲಿರೋದು ಎರಡೇ ರಿಸಲ್ಟು. 2D ಎಕ್ಸಾಂಪಲ್ ಇದೆ ಇದು, 3Dನೂ ಅಲ್ಲ. y1 ಪ್ಲಸ್ y2 ಡಿವೈಡ್ ಬೈ 2. ಓಕೆ, ಆ್ಯಡ್ ಮಾಡಿ, ಡಿವೈಡ್ ಬೈ 2 ಮಾಡಿ. ಏನಾಗುತ್ತೆ? ಫಸ್ಟ್ ರಿಸಲ್ಟು x1 ಎಷ್ಟಿದೆ? 2 ಇದೆ. ಸೊ 2 ಮೈನಸ್ 4 ಡಿವೈಡ್ ಬೈ 2. ಅಗೇನ್ y ರಿಸಲ್ಟ್ ಎಷ್ಟಿದೆ? -1 ಪ್ಲಸ್ 3 ಡಿವೈಡ್ ಬೈ 2. ಕರೆಕ್ಟಾ? ಸೊ ಇಲ್ಲ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ? 2 ಮೈನಸ್ 4 ಅಂದರೆ -2 ಆಗುತ್ತೆ. -2 ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು? -1 ಬರುತ್ತೆ ಇಲ್ಲಿ. ಕರೆಕ್ಟಾ? ಸೊ ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಿ. -1 ಪ್ಲಸ್ 3 ಅಂತಂದರೆ ಇಲ್ಲಿ +2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ ಇಲ್ಲಿ +1 ಬರುತ್ತೆ. ಇಲ್ಲಿ -1 +1 ಅಂದರೆ ಇದನ್ನು ಕಾಂಪೋನೆಂಟ್ ಫಾರ್ಮಲ್ಲಿ ಕನ್ಸಿಡರ್ ಮಾಡಿದ್ರೆ -i ಪ್ಲಸ್ ಜೆ. ಇದು ನಿಮ್ಮದು ರೈಟ್ ಆನ್ಸರ್. ಎಲ್ಲಿದೆಯಪ್ಪ -i ಪ್ಲಸ್ ಜೆ? ಆಪ್ಷನ್ ಸಿ ಅಲ್ಲಿದೆ. ಆಪ್ಷನ್ ಸಿ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಆಪ್ಷನ್ ಬಿ ಹೇಗೆ ಆಗಿತ್ತು? ಆಪ್ಷನ್ ಬಿ ಆಗೋಕ್ಕೆ ಸಾಧ್ಯ ಇಲ್ಲ. -1 ಪ್ಲಸ್ 3 ಅಂದರೆ +2 ಆಗಿಬಿಡುತ್ತೆ. ಅಲ್ಲಿ 2 ಕ್ಯಾನ್ಸಲ್ ಆಗಿ +1 ಬರುತ್ತೆ. ಓಕೆನಾ? ಸೊ ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್?
ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ಮೊದಲಿಗೆ ಕ್ಲಿಯರ್ ಆಗಿ ರೀಡ್ ಮಾಡಿ. ಕ್ವಶನ್ ನಂಬರ್ 7 ಏನಿದೆ, ಇಫ್ ಎ ಬಿ ಸಿ ಡಿ ಬಿ ದ ಪ್ಯಾರಲೋಗ್ರಾಮ್ ಹೂಸ್ ಸೈಡ್ಸ್ ಎ ಬಿ ಆ್ಯಂಡ್ ಎ ಡಿ ಆರ್ ರಿಪ್ರೆಸೆಂಟೆಡ್ ಬೈ ದ ವೆಕ್ಟರ್ಸ್. ಎ ಬಿ ಮತ್ತೆ ಎ ಡಿ ಸೈಡ್ಸ್ ಕೊಟ್ಟಿದ್ದಾರೆ, ಎರಡು ವೆಕ್ಟರ್ಸ್ಗಳು, ಓಕೆ, ರೆಸ್ಪೆಕ್ಟಿವ್ಲಿ. ಆಮೇಲೆ ಏನು ಹೇಳ್ತಾರೆ, ಇಫ್ ಎ ಇಸ್ ದ ಯೂನಿಟ್ ವ್ಯಾಕ್ಟರ್ ಆಫ್ ಅ ಪ್ಯಾರಲೋಗ್ರಾಮ್ ಎ ಸಿ ದೆನ್ ಎ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಕಮಾನ್ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಕ್ವಶನ್ ಇದೆ. ಸೊ ಸಾಲ್ವ್ ಮಾಡಿ ಫಾಸ್ಟಾಗಿ, ಟ್ರೈ ಮಾಡಿ. ಯಾವುದಾದ್ರೂ ಆಪ್ಷನ್ನ ಬರುತ್ತೆ, ಇಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾಸ್ಟಾಗಿ ಆನ್ಸರ್ ಮಾಡಿ. Come on, fast. ಆಪ್ಷನ್ ಸಿ, ಡಿ. ಓಕೆ, ಕಮ್ ಆನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ. ಎಸ್. ಓಕೆ ಫ್ರೆಂಡ್ಸ್, ಚೆಕ್ ಮಾಡೋಣ ಏನಾಗುತ್ತೆ. ಸಿ ಡಿ ಅಂತ ಜಾಸ್ತಿ ಬರ್ತಾ ಇದೆ ಆನ್ಸರ್ಸ್ಗಳು. ಓಕೆ, ಡಿ ಆಗುತ್ತಾ ಸಿ ಆಗುತ್ತಾ ಅಂತ ಚೆಕ್ ಮಾಡೋಣ. ಸ್ಪೇಸೇ ಇಲ್ಲ ಇಲ್ಲಿ. ಓಕೆ, ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ, ಸ್ಮಾಲ್ ಆಗಿ. ಸೊ ಮೊದಲಿಗೆ ಒಂದು ನಾನು ಇಲ್ಲಿ ಪ್ಯಾರಲೋಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇವಾಗ ಇಲ್ಲಿ ನೀವೇನು ಕೊಡಬೇಕು, ಪಾಯಿಂಟು ಎ ಅಂತ ಕೊಡಿ, ಇಲ್ಲ ಎಲ್ಲಾದರೂ ಡಿನೋಟ್ ಮಾಡಿ. ಪಾಯಿಂಟ್ ಎ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ, ನಡೆಯುತ್ತೆ. ಎ ಬಿ ಸಿ ಡಿ ಆಯಿತು, ಓಕೆನಾ. ಸೊ ಇವಾಗ ಇಲ್ಲಿಂದ ಬರೋದು ಎ ಸಿ ರಿಸಲ್ಟ್ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ. ಇದು ನಮ್ಮದು ಫೈಂಡ್ ಮಾಡಬೇಕಾಗಿರೋದು. ಎ ಬಿ ಈ ಥರ ಇರುತ್ತೆ ಡೈರೆಕ್ಷನ್ ಇಲ್ಲಿ, ಓಕೆ. ಸೊ ಇವಾಗ ವೆಕ್ಟರ್ ಎಡಿಷನ್ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು, ಆಗ ನಮಗೆ ಎ ಸಿ ರಿಸಲ್ಟ್ ಬರುತ್ತಾ. ಇದು ಡೈರೆಕ್ಷನ್ ಎ ಬಿ ವ್ಯಾಕ್ಟರ್ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದಾಗ ಎ ಸಿ ಬರುತ್ತಲ್ವಾ. ಓಕೆ, ಎ ಬಿ ವ್ಯಾಕ್ಟರ್ ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರೆ ಇವೆರಡು ರಿಸಲ್ಟ್ಸ್ಗಳನ್ನು, ಕರೆಕ್ಟಾ. ಸೊ ಇಲ್ಲಿ ಬಿ ಸಿ ಅಂದ್ರೂ ಒಂದೇ, ಎ ಡಿ ಅಂದ್ರೂ ಒಂದೇ, ಯಾಕಂದರೆ ಪ್ಯಾರಲೋಗ್ರಾಮಲ್ಲಿ ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಆಗಿರುತ್ತೆ, ಓಕೆ. ಸೊ ಹಾಗಾಗಿ ಎ ಡಿ ರಿಸಲ್ಟ್ ಇದ್ದಲ್ಲಿ ನಾನು ಇದನ್ನು ಬಿ ಸಿ ಆಗಿ ಕನ್ಸಿಡರ್ ಆಗಿ ತೊಗೊತಾ ಇದ್ದೀನಿ. ಸೊ ಇವಾಗ ಇವೆರಡು ವ್ಯಾಕ್ಟರ್ನ ಎಡಿಷನ್ ಮಾಡಿಕೊಂಡ್ರೆ, ವ್ಯಾಕ್ಟರ್ ಎಡಿಷನ್ ರಿಸಲ್ಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈ ಥರ ಇತ್ತು ರಿಸಲ್ಟ್. ಅಂದರೆ ಇದ್ರದ್ದು ಸಮ್ ಏನಾಗುತ್ತೆ, ಇಲ್ಲಿ ಬಂದು ಜಾಯ್ನ್ ಆಗಿರುತ್ತೆ, ಇದ್ರ ನಮ್ದು ರಿಸಲ್ಟು. ಇದು ಎ, ಇದು ಬಿ, ಅಂದರೆ ಇದು ಎ ಪ್ಲಸ್ ಬಿ ಆಗಿರುತ್ತೆ, ಓಕೆ. ಇವಾಗ ಆ್ಯಡ್ ಮಾಡಿಬಿಟ್ಟು ನಿಮಗೆ ಆನ್ಸರ್ ಬರುತ್ತೆ ವೆಕ್ಟರ್ ಎದು. ಅದಕ್ಕೆ ಎ ಸಿಗೆ ನಾನು ವೆಕ್ಟರ್ ಎ ಅಂತ ಕೊಟ್ಟಿದ್ದೀನಿ. ಅಂದರೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 2 + 1 ಅಂದರೆ 3i ಆಗುತ್ತೆ. ಅಗೇನ್ 4 + 2 ಅಂದರೆ 6j ಆಗುತ್ತೆ. -5 + 3 ಪ್ಲಸ್ ಮೈನಸ್ ಮೈನಸ್ ಆಗಿ ಇದು -2k ಆಗುತ್ತೆ, ಓಕೆ. ಸೊ ಇವಾಗ ವೆಕ್ಟರ್ ಎ ಸಿಕ್ತು. ಸೊ ಇದಕ್ಕೆ ನಾವು ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ದಾರೆ. ಅಂದರೆ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎ ಕ್ಯಾಪ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಕ್ಯಾಪ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ವೆಕ್ಟರ್ ಎ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಸೊ ವೆಕ್ಟರ್ ಎ ಅಂತೂ ಇಲ್ಲಿದೆ, ಆಸ್ ಇಟ್ ಈಸ್ ಬರೀತೀರಾ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಒಂದು ಫಾರ್ಮ್ಯಾಟ್ ಮಾಡ್ಕೋಬೇಕಲ್ಲ. ಫಾಸ್ಟಾಗಿ ಮ್ಯಾಗ್ನಿಟ್ಯೂಡ್ ಒಂದು ಫಾರ್ಮ್ಯಾಟ್ ಮಾಡಿ. 3² ಅಂದರೆ 9, 6² ಅಂದರೆ 36, -2² ಅಂದರೆ +4. 36 + 4 40, 49. ರೂಟ್ ಆಫ್ 49 ಆನ್ಸರ್ 7 ಬರುತ್ತೆ. ಅಂದರೆ ಏನಾಯಿತು ನಮ್ದು ಆನ್ಸರ್, 1/7 ಇಂಟು ಬ್ರಾಕೆಟ್ 3i ಕ್ಯಾಪ್ ಪ್ಲಸ್ 6j ಕ್ಯಾಪ್ -2k ಕ್ಯಾಪ್. ಇದು ಎಲ್ಲಿದೆ ನೋಡಿಪ್ಪ, ಅದೇ ನಿಮ್ಮದು ರೈಟ್ ಆನ್ಸರ್. ಆಪ್ಷನ್ ಎ ಎಲ್ಲಿದೆನಾ, ಇಲ್ಲ, ಇದು ಮೈನಸ್ ಆಗಿದೆ, ರಾಂಗ್ ಆಯಿತು. ಆಪ್ಷನ್ ಬಿ ಯಲ್ಲಿ ಇದು ಪ್ಲಸ್ ಆಗಿದೆ, ಇದು ರಾಂಗ್ ಆಯಿತು. ಆಪ್ಷನ್ ಡಿ ಯಲ್ಲಿ ಎರಡೂ ಮೈನಸ್ ಆಗಿದ್ದಾವೆ, ಸೊ ಇದೂ ಟೋಟಲಿ ರಾಂಗ್. ಆಪ್ಷನ್ ಡಿ ಯಲ್ಲಿ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಅಂದರೆ 100% ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್ ಆಗಿದೆ. ಓಕೆ ಸರ್, ಓನ್ಲಿ 15 years ಪ್ರಿವಿಯಸ್ ಇಯರ್ ಪ್ರಿಫರ್ ಇನಫ್. ಇದು ಇನಫ್ ಆಗೋದಿಲ್ಲ, ಓಕೆ. ಯಾವಾಗಲೂ ಇದನ್ನ ತಿಳ್ಕೊಳ್ಳಿ. ಥಿಯರಿ ಎಕ್ಸಾಮ್ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದರೆ ಸಾಕಾ, ಅಲ್ಲ, ಆ ಥರ ಯಾವಾಗಲೂ ಇರೋದಿಲ್ಲ ಇದರಲ್ಲಿ. ಸೊ ಪ್ರತಿ ಸತಿ ಹೊಸ ಕ್ವಶನ್ನೇ ಕೇಳ್ತಾರೆ. ಅಲ್ಲಿ ಮೇನ್ ಇಂಪಾರ್ಟೆಂಟು ಕಾನ್ಸೆಪ್ಟು. ನಾನು ಅದ್ರ ಸಲುವಾಗಿ ಹೇಳ್ತಾ ಇರೋದು, ಕಾನ್ಸೆಪ್ಟ್ನ ಮೊದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ.
ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಕ್ವಶನ್ಗಳಿಗೆ ಹೋಗಿ ಸರ್ ಕ್ವಶನ್ ಸಾಲ್ವ್ ಮಾಡಿ ಅಂತ ಆಲ್ರೆಡಿ ಕಮೆಂಟ್ ಬರ್ತಾ ಇತ್ತು. ಮೊದಲಿಗೆ ಕಾನ್ಸೆಪ್ಟೇ ಕ್ಲಿಯರ್ ಅಂದರೆ ಕ್ವಶನ್ಸ್ನ ತೊಗೊಂಡು ಏನು ಮಾಡ್ತೀರಾ, ಆಗ ಇದು ಏನು ಯೂಸ್ ಆಗೋದೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇವತ್ತಿನ ಲಾಸ್ಟ್ ಕ್ವಶನ್ ನೋಡಿ, ಇದು ಕ್ವಶನ್ ನಂಬರ್ 8 ನೋಡಿ ಏನಿದೆ. ಇಫ್ ಅ ಪೊಸಿಷನ್ ಫ್ಯಾಕ್ಟರ್ ಆಫ್ ಅ ಪಾಯಿಂಟ್ ಎ ಈಸ್ ಎ ಕೊಟ್ಟಿದ್ದಾರೆ ಏನಂತ, ಎ ಪ್ಲಸ್ ವೆಕ್ಟರ್ ಎ ಪ್ಲಸ್ 2b ಅಂತ. ಎನಿ ಪಾಯಿಂಟ್ ಪಿ ಆಫ್ ಎ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ ಆಫ್ 2:3 ದೆನ್ ದ ಪೊಸಿಷನ್ ವ್ಯಾಕ್ಟರ್ ಬಿ ಅಂತ ಕೇಳಿದ್ದಾರೆ. ಓಕೆ, ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಒಂದು ಎ ಬಿಗೆ ಅದು ಪಿ ಪಾಯಿಂಟ್ ಅನ್ನೋದು ಅಂದ್ರೆ ಎ ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ ಇಂಟರ್ನಲ್ಲಿ. ಅಂದ್ರೆ ನಮಗೆ ಫಾರ್ಮುಲಾ ಆಲ್ರೆಡಿ ಸ್ಟಡಿ ಮಾಡಿದ್ವಲ್ಲ, ಏನಿತ್ತು ನೋಡಿ ಆಲ್ರೆಡಿ ನಿಮಗೆ ಹೇಳಿದೆ, ವೆಕ್ಟರ್ ಬಿ ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಅಂತಿದೆ. ಸೊ ಈ ಫಾರ್ಮುಲಾನ ನಾವು ಇವಾಗ ಯೂಸ್ ಮಾಡಬೇಕು. ರೇಷಿಯೋಸ್ ಕೊಟ್ಟಿದ್ದಾರೆ ಎಮ್ ಇಷ್ಟು ಎನ್. ಓಕೆ, ವೆಕ್ಟರ್ ಏನು ಇಲ್ಲಿದೆ. ಓಕೆ, ಸೊ ಬಿ ವೆಕ್ಟರ್ ಅಂದ್ರೆ ಆರ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಎಲ್ಲ ಬಿ ಅಂತ ಆಸ್ ಇಟ್ ಇಸ್ ಬಿ ಅನ್ನು ಇಟ್ಟರು ನಡೆಯುತ್ತೆ. ಬಿ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇ ಬಿ ಬಿ ಅಂತ. ಸೊ ಬೆಟರ್ ಬಿ ಅಂದ್ರೆ ಇಲ್ಲಿ ಆರ್ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಫೈಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಂಟರ್ಸೆಕ್ಷನ್ ಆಫ್ ಅ ವೆಕ್ಟರ್ ಅಂತ ಕೊಟ್ಟಿದ್ದಾರೆ ಅವರು ಆಲ್ರೆಡಿ, ವೆಕ್ಟರ್ ಎ ಇದೆ ಅಂತ ಹೇಳಿ. ಇದು ರಿಸಲ್ಟ್ ಎ ಈಸ್ ಈಕ್ವಲ್ಸ್ ಟು ಆಯ್ತಿದ್ದು ಫಾರ್ಮುಲಾ. ಓಕೆನಾ, ಸೊ ಇದು ರಿಸಲ್ಟ್ ನ ಫೈಂಡ್ ಮಾಡಿ ಫಾಸ್ಟ್ ಆಗಿ. ಸೊ ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೀನಿ, ಎಲ್ಲರೂ ಸಿಂಪ್ಲಿಫೈ ಮಾಡಿ ಫಿಲ್ಅಪ್ ಮಾಡಬೇಕು ಸ್ಟೂಡೆಂಟ್ಸ್. ಇಲ್ಲಿ ನಾವು ಈ ಬಿ ಇದೆಯಲ್ಲ, ಬಿ ಇದ್ದಲ್ಲಿ ನೀವೇನು ಮಾಡಿ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಬಿ ಕೊಟ್ಟಿದ್ದಾರೆ. ಸೊ ಬೆಟರ್ ಇದನ್ನ ಆರ್ ಅಂತ ತಗೊಳ್ಳಿ, ಆಗ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಎಮ್ ರೇಷಿಯೋಸ್ ಕೊಟ್ಟಿದ್ದಾರೆ, ಎಮ್ ಅಂದ್ರೆ 2 ಇದೆ, ಎನ್ ಅಂದ್ರೆ 3 ಇದೆ. ಫಿಲ್ಅಪ್ ಮಾಡಿ. ವೆಕ್ಟರ್ ಎ ಅಂತಂದ್ರೆ ಏನಿದೆ ಇಲ್ಲಿದೆ ನೋಡಿ, ಈ ರಿಸಲ್ಟ್ ನ ಫಿಲ್ಅಪ್ ಮಾಡಿ, ಸಿಂಪ್ಲಿಫೈ ಮಾಡಿ ಫಾಸ್ಟ್ ಆಗಿ. ಕಮ್ ಆನ್, ಎಲ್ಲರೂ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ, ಎನಾ ಬಿನಾ ಸಿನಾ ಅಂತ. ಟೆಕ್ಸ್ಟ್ ಬುಕ್ ಎಕ್ಸಾಂಪಲರ್ ಮಾಡ್ಬೋದಾ? ಎಸ್, 100% ಮಾಡಿ. ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲಲ್ಲೇ ಸಾಕಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ ಇಲ್ಲಿವರೆಗೂ ನೋಡ್ತಾ ಹೋದರೆ. ಕೆ ಸಿ ಟಿಯಲ್ಲಿ ಕ್ವಶನ್ಸ್ಗಳು ಜಾಸ್ತಿ ನಿಮ್ಮ ಎಕ್ಸಾಂಪಲರಲ್ಲೇ ಬಂದಿರುವಂಥ ಕ್ವಶನ್ಸ್. ಆಮೇಲೆ ಎಕ್ಸಸೈಸ್ ಬ್ಯಾಕ್ ಸೈಡ್ ಇದೆಲ್ಲ, ಆ ಕ್ವಶನ್ಸ್ಗಳು ಕೂಡ ಇಂಪಾರ್ಟೆಂಟು. ರೆಫರ್ ಮಾಡಿ. ಯಾವುದೇ ಸಬ್ಜೆಕ್ಟ್ ಅಲ್ಲಿ, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಲೈನ್ ಟು ಲೈನ್ ಪರ್ಫೆಕ್ಟ್ ಆಗಿ ಅದನ್ನ ಸ್ಟಡಿ ಮಾಡಿ. ಈಸಿಯಾಗಿ ನೀವು ಯಾವುದೇ ಕ್ವಶನ್ ಕೇಳಿದ್ರು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ವಿ ಹ್ಯಾವ್ ಟು ಸಾಲ್ವ್ ಆನ್ ಚಾಪ್ಟರ್ ವೈಸ್ ಕ್ವಶನ್. ಓಕೆ, ಚಾಪ್ಟರ್ ವೈಸ್ ಕ್ವಶನ್ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ನೋಡಿ ವೆಕ್ಟರ್ ಚಾಪ್ಟರ್ ಮೇಲೆ 4 to 5 ಕ್ವಶನ್ ಬರ್ತಾ ಇದೆ ಅಂದ್ರೆ ಇದನ್ನ ಪರ್ಫೆಕ್ಟ್ ಆಗಿ ಮಾಡೋದು ಇಂಪಾರ್ಟೆಂಟು. ಹಾಗೆ ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದೇ ಕ್ವಶನ್ ಬರ್ತಾ ಇದೆ. ವೇಟೇಜ್ ನಾನು ಆಲ್ರೆಡಿ ತೋರಿಸಿದೆ ನಿಮಗೆ. ಅಂಥ ಚಾಪ್ಟರ್ ಮಾಡೋಕ್ಕಿಂತಲೂ ಜಾಸ್ತಿ ವೇಟೇಜ್ ಇರೋದನ್ನ, ಈಸಿ ಇರೋದನ್ನ ಪರ್ಫೆಕ್ಟ್ ಮಾಡಿ. ಇವಾಗ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಈಸಿ ಇದೆ ಮತ್ತೆ ಜಾಸ್ತಿ ವೇಟೇಜ್ ಹೊಂದಿದೆ, ಅದನ್ನ ಪರ್ಫೆಕ್ಟ್ ಮಾಡಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಅದು ವೇಟೇಜ್ ಜಾಸ್ತಿ ಇದೆ, ಸೊ ಅದನ್ನ ಪರ್ಫೆಕ್ಟ್ ಮಾಡಿ. ವೆಕ್ಟರ್ 3D ಇವೆಲ್ಲ ವೇಟೇಜ್ ಜಾಸ್ತಿ ಇರುವಂಥ ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ತಾ ಹೋಗಿ. ಓಕೆ ಓಕೆ ಸ್ಟೂಡೆಂಟ್ಸ್, ಆನ್ಸರ್ ಮಾಡಿ ಫಾಸ್ಟ್ ಆಗಿ ಈ ಕ್ವಶನ್ ರಿಸಲ್ಟ್ನ. PDF ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೆ ನೋಡಿ, ಚಾಪ್ಟರ್ ವೈಸ್ ವೇಟೇಜ್ ಇರೋದು ಟೆಲಿಗ್ರಾಮ್ ಗ್ರೂಪಲ್ಲಿ. ಹಾಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದನ್ನು ಕೂಡ ಹೋಗಿ ನೋಡಿ. ಸೊ ಇವಾಗ ಇದ್ರದ್ದು ಆನ್ಸರ್ ನೋಡಿ ಏನಾಗುತ್ತೆ. ಈ ಆಪ್ಷನ್, ಬಿ ಆಪ್ಷನ್ ಯಾವುದಾಗುತ್ತೆ ನೋಡಿ, ಕಮೆಂಟ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟ್ ಆಗಿ. ಸೊ ಆಲ್ರೆಡಿ ನಾನು ಹೇಳಿದೆ, ಇದು ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಇದೆ ಅಂತಂದರೆ, ಎ ಇಸ್ ಈಕ್ವಲ್ಸ್ ಟು ಎಮ್ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಸೊ 2 ಬರೀತೀರಾ. ಇಲ್ಲಿ ಆರ್ ಗೊತ್ತಿಲ್ಲ, ಆರ್ ಆಸ್ ಇಟ್ ಇಸ್ ಬರ್ಕೊಳ್ಳಿ. ಪ್ಲಸ್ ಎನ್ ಅಂತಂದರೆ ಎಷ್ಟಿದೆ, 3 ಇದೆ. ಆಮೇಲೆ ವೆಕ್ಟರ್ ಎ ಅಂತಂದ್ರೆ ಏನಿದೆ, ಎ ಪ್ಲಸ್ 2b ಅಂತಿದೆ. ಡಿವೈಡೆಡ್ ಬೈ 2 + 3 ಅಂದರೆ 2 + 3 ಅಂದರೆ ಎಷ್ಟಾಗುತ್ತೆ, 5 ಆಯಿತು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್. ಸೊ ಇದು 2r ಆಸ್ ಇಟ್ ಇಸ್ ಬರೀತೀರಾ, ಪ್ಲಸ್ 3 ಮಲ್ಟಿಪ್ಲೈ ಮಾಡಿ. ಇಲ್ಲಿ 3a ಪ್ಲಸ್ 3 × 2 6b. ಇದು 5ನ ಈ ಸೈಡ್ ತೊಗೊಂಬನ್ನಿ, ಅಂದರೆ 5a ಆಗುತ್ತಾ.
ಓಕೆ, ಸೊ ಇವಾಗ ಎಲ್ಲ ರಿಸಲ್ಟ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಅಂದರೆ 2r = ಸಿಗುತ್ತೆ ನಮಗೆ 3a. ಇದು ಈ ಸೈಡ್ ಬಂದರೆ -3 ಆಗುತ್ತೆ. 6a - 3a ಅಂತಂದರೆ 3a ಉಳಿಯುತ್ತೆ. ಇದು +6b ಇದೆ, ಈಚೆ ಕಡೆ ಬಂದರೆ -6b ಆಗುತ್ತೆ. ಇವಾಗ ಓನ್ಲಿ r = ಬರೆದ್ರೆ 2 ಇದರ ಜೊತೆ ಡಿವೈಡ್ ಮಾಡಬೇಕಾಗತ್ತೆ. ಕರೆಕ್ಟಾ? ಸೊ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ನೋಡಿ ಫಾಸ್ಟಾಗಿ. ಸಾರಿ, ಇದು 6 ಅಲ್ಲ 5 ಅಲ್ವಾ? ಸಾರಿ, ಇಲ್ಲಿ 5 ಇದೆ, ನೀವು 6 ನೋಡ್ತಾ ಇದ್ರಲ್ಲ, 5 ಇದೆ. ಸೊ 5 ಇದೆ, 3 ಈ ಸೈಡ್ ಬಂದರೆ ಇದು 2 ಆಗುತ್ತೆ. ಕರೆಕ್ಟಾ? ಇಲ್ಲಿ 3 ಇದೆಯಲ್ಲ, ಸೊ 3 ಈ ಸೈಡ್ ತೊಗೊಂಬಂದರೆ -3 ಆಗುತ್ತೆ. 5a - 3a ಅಂತಂದರೆ 2a ಆಗುತ್ತೆ. ಇವಾಗ 2ನ ಡಿವೈಡ್ ಮಾಡಿ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ a ವ್ಯಾಕ್ಟರ್ ಉಳಿಯುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಮಾಡಿದರೆ 3 ಬರುತ್ತೆ. ಸೊ a - 3b ಅನ್ನೋದು ಆನ್ಸರ್ ಆಗಿದೆ. ಬಿ ವ್ಯಾಕ್ಟರ್ ಅಂದರೆ r ವ್ಯಾಕ್ಟರ್ ಆನ್ಸರ್. a - 3b ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿ ಇದೆ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಅಗೇನ್ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಎಸ್ ಅಂತ, ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಇವತ್ತಿನ ಡಿಸ್ಕಷನ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ದಿವಸ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಒಂದು 30 ಏನಿದೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ a × b ಹೋಲ್ ಸ್ಕ್ವೇರ್ ಪ್ಲಸ್ a.b ಹೋಲ್ ಸ್ಕ್ವೇರ್ = 141 ಅಂತ 44 ಅಂತ ಹೇಳ್ತಾರೆ. ಮ್ಯಾಗ್ನಿಟ್ಯೂಡ್ ಆಫ್ a ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ b ಆನ್ಸರ್ ಏನಾಗುತ್ತೆ ಅಂತ ಫೈಂಡ್ ಮಾಡಬೇಕಾಗಿರುತ್ತೆ ನೋಡಿ. ಭಾಳ ಈಸಿ ಆಗಿರುವಂಥ ಒಂದು ಕ್ವಶನ್ ಇದು ಆ್ಯಕ್ಚುಲಿ. ಸೊ ಟ್ರೈ ಮಾಡಿ, ಬಂದಿಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ ಇವಾಗ. ಕಮ್ ಆನ್ ಫಾಸ್ಟ್. ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. A or B or C? ಕಾನ್ಸ್ಟೆಂಟ್ಸ್ ಆನ್ಸರ್ ಬದಲಿಗೆ ಈ ರಿಸಲ್ಟ್ನ ಬರ್ಕೋಣ. ಏನಿದೆ? ಮ್ಯಾಗ್ನಿಟ್ಯೂಡ್ ಆಫ್ a × b. a × b ಇದು ಫಾರ್ಮುಲಾ ಏನಾಗುತ್ತೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ b × sin θ ಆಗುತ್ತೆ. ಕರೆಕ್ಟಾ? ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಈ ಎಲ್ಲ ರಿಸಲ್ಟ್ಸ್ಗಳು ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಅಗೇನ್ ಇಲ್ಲಿ ಪ್ಲಸ್ ಇದೆ, ಅಗೇನ್ ಇದು ರಿಸಲ್ಟು ಮ್ಯಾಗ್ನಿಟ್ಯೂಡ್ ಆಫ್ a ಮ್ಯಾಗ್ನಿಟ್ಯೂಡ್ ಆಫ್ b cos θ ಇರುತ್ತೆ. ಆಗೈತಾ? ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇವೆಲ್ಲನೂ ಸ್ಕ್ವೇರ್. ಇದು ಕಾಮನ್ ಫ್ಯಾಕ್ಟರ್ ಏನು ಬರುತ್ತೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್. ಇದು ಉಳಿತೇನು? sin² + cos². sin² θ + cos² θ ಅಂದರೆ ವ್ಯಾಲ್ಯೂ 1 ಆಗುತ್ತಲ್ವಾ? ಸೊ ಅದನ್ನು ಬಿಟ್ಬಿಡಿ. ಎಷ್ಟು ಕೊಟ್ಟಿದ್ದಾರೆ? 144 ಕೊಟ್ಟಿದ್ದಾರೆ. ಸೊ ಇಲ್ಲಿ 144 ಬರೀತೀರಾ. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ನ ಬರೆದ್ರೆ ಇಲ್ಲಿ 144. ಇದು a ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರೆ ನೋಡಿ. a ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದರೆ 6. ಸ್ಕ್ವೇರ್ ಮಾಡಿಕೊಂಡ್ರೆ 36 ಆಗುತ್ತೆ. ಅದು ಡಿವೈಡ್ ಬೈ ಆಗುತ್ತಲ್ವಾ? ಸೊ 36 1 36ಇಂದ ಕ್ಯಾನ್ಸಲ್ ಮಾಡಿ ಎಷ್ಟಾಗುತ್ತೆ ನೋಡಿ. 36 1 36 4 ಆಗುತ್ತಾ? 4 6 ಮಾಡಿ ಅಗೇನ್ ಓಕೆ ಎಸ್ 4 ಆಗುತ್ತೆ. ಸೊ 4 ಆದರೆ 4 ಬಂತಂದರೆ, ಬಟ್ ಇದು ಕೇಳಿಲ್ಲ ಅವ್ರು, ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೇಳಿದ್ದಾರೆ. ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿ. b ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ √4 ಆನ್ಸರ್ ಆಗುತ್ತೆ 2. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದೆ? ದ ವೆಕ್ಟರ್ i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್. ಅಗೇನ್ 2 ವೆಕ್ಟರ್ ಕೊಟ್ಟಿದ್ದಾರೆ. 2 ಸೈಡ್ಸ್ AB ಮತ್ತು AC ಅಂತ ಹೇಳ್ತಾ ಇದ್ದಾರೆ ರೆಸ್ಪೆಕ್ಟಿವ್ಲಿ. ದೆನ್ ABCD ದ ಲೆಂತ್ ಆಫ್ ದ ಮಿಡ್ 2 ಅಂದರೆ ಮಿಡಲ್ ಪಾಯಿಂಟ್ ಬರುತ್ತಲ್ಲ, ಮಿಡ್ ಲೈನ್, ಆ ವೆಕ್ಟರ್ದು ಲೆಂತ್ನ ಪಾಯಿಂಟ್ ಮಾಡಿ ಅಂತಾರೆ. ಈ ಥರನಾಗಿದೆ ಇದು. ಓಕೆ, ಫಾರ್ ಎಕ್ಸಾಂಪಲ್ ಇದು ನಾವು AB ಅಂತ ತಗೋಬೋದು, AC ಇದೆಯಲ್ಲ. ಸೊ ಹಾಗಾಗಿ ಇದು AB ಅಂತ ತಗೊಳ್ಳಿ, ಇದನ್ನು AC ಅಂತ ತಗೊಳ್ಳಿ. ಇವಾಗ ಇಲ್ಲಿಂದ ಒಂದು ಪಾಯಿಂಟ್ ಮಿಡ್ ಪಾಯಿಂಟ್ ಆಗುತ್ತೆ, ಇದು AD ಆಗುತ್ತೆ. ಇದರದ್ದು ರಿಸಲ್ಟ್ನ ನಾವು ಇವಾಗ ಫೈಂಡ್ ಮಾಡಬೇಕು. ಲೆಂತ್ ಅಂತ ಕೇಳಿದ್ದಾರೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ADನ ಮಾಡಬೇಕು ಅಂತ ಅರ್ಥ ಆಯ್ತು. ಓಕೆ, AD ವ್ಯಾಕ್ಟರ್ನ ಯಾವ ಥರ ಫೈಂಡ್ ಮಾಡ್ತೀರಾ? ಸೊ ಅದನ್ನು ಫೈಂಡ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಫಾಸ್ಟಾಗಿ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ಆನ್ಸರ್ ಮಾಡಿ. ಇದು ಕೂಡ ಈಸಿಯೆಸ್ಟ್ ಕ್ವಶನ್ ಇದೆ. ಕಮ್ ಆನ್ ಫಾಸ್ಟ್. E or B or C ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ? ಟೂ ವೆಕ್ಟರ್ಸ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ರೆಸ್ಪೆಕ್ಟಿವ್ ದ 2 ಸೈಡ್ಸ್ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ. ಓಕೆ, ABC ದ ಲೆಂತ್ ಆಫ್ ದ ಮೀಡಿಯನ್ ಟು ದ A ಅಂತ ಹೇಳ್ತಾ ಇದ್ದಾರೆ.
ಕಮ್ ಆನ್ ಫಾಸ್ಟ್. ಸೊ ಮಿಡ್ ಪಾಯಿಂಟ್ ಡಿನ ಮಾಡಬೇಕಂದ್ರೆ ಏನಿಲ್ಲ, ಭಾಳ ಈಸಿ. ಈ ಎರಡು ವ್ಯಾಕ್ಟರ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಮಿಡ್ ಪಾಯಿಂಟ್ ಬಂದೇ ಬರುತ್ತೆ, ಮಿಡ್ ವ್ಯಾಕ್ಟರು. ಸೊ ಅದರದ್ದು ಮ್ಯಾಗ್ನಿಟ್ಯೂಡ್ ನಾವು ಫೈಂಡ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಫಾಸ್ಟಾಗಿ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ಏನು ಬರುತ್ತೆ, ಮಿಡ್ ಪಾಯಿಂಟ್ ಫೈಂಡ್ ಮಾಡಿ ಅದರದ್ದು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡಿಬಿಡಿ, ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಏನಾಗುತ್ತೆ ನೋಡಿ, ಇವಾಗ ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೊತ ಆ್ಯಡ್ ಮಾಡ್ಕೋಬೇಕು, ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಅಂದರೆ ಐ ಪ್ಲಸ್ ಐ ಪ್ಲಸ್ ಐ ಎಷ್ಟಾಗುತ್ತೆ, 2i ಆಗುತ್ತೆ. 3 + 1 ಅಂದರೆ 4j ಆಗುತ್ತೆ, ಕರೆಕ್ಟಾ? ಅಗೇನ್ 5 + 1 ಅಂದರೆ 6k ಆಗುತ್ತೆ. ಡಿವೈಡ್ ಬೈ 2 ಮಾಡ್ಕೊಂಡ ತಕ್ಷಣ ಇದು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಆಯಿತು. ಇದರದ್ದು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡಿ. ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, √1² ಆನ್ಸರ್ 1, 2² ಆನ್ಸರ್ 4, 3² ಆನ್ಸರ್ 9. ಸೊ 9 + 1 10, 10 ಅಂದರೆ √14 ಆಗುತ್ತೆ. √14 ಎಲ್ಲಿದೆ, ಆಪ್ಷನ್ ಸಿ ಯಲ್ಲಿದೆ. ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ದ ಆಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಆರ್ 2π/3, ಆಂಗಲ್ ಬಿಟ್ವೀನ್ ರಿಸಲ್ಟ್ ಕೊಟ್ಟಿದ್ದಾರೆ 2π/3, ಆ್ಯಂಡ್ ದ ಪ್ರೊಜೆಕ್ಷನ್ ವ್ಯಾಕ್ಟರ್ ಎ ಇನ್ ದ ಡೈರೆಕ್ಷನ್ ಆಫ್ ದ ವ್ಯಾಕ್ಟರ್ ಬಿನು ಕೊಟ್ಟಿದ್ದಾರೆ -2 ಇದೆ ಅಂತ. ಇಲ್ಲಿ ವ್ಯಾಕ್ಟರ್ ಎ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು ನೋಡಿ ಸ್ಟೂಡೆಂಟ್ಸ್. ಕಮ್ ಆನ್, ಅಬ್ಸರ್ವ್ ಮಾಡಿ. ಇದು ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, ಅಷ್ಟೇ ಈಸಿ ಕೂಡ ಇದೆ. ಪ್ರೊಜೆಕ್ಷನ್ ವ್ಯಾಕ್ಟರ್ದು ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕಾಗಿರೋದು. ಓಕೆ, ಸೊ ನಾನು ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. ಇವಾಗ ಆನ್ಸರ್ ಮಾಡಿ ಫಾಸ್ಟಾಗಿ. ಕೆಲವೊಂದು ಕ್ವಶನ್ಸ್ಗಳು ಟೈಮ್ ಜಾಸ್ತಿ ತೊಗೊಳುತ್ತೆ, ಕೆಲವೊಂದು ಕ್ವಶನ್ಗಳು ಫಾಸ್ಟಾಗಿ ಹೋಗುತ್ತೆ. ಸೊ ಅಂಥವೆಲ್ಲ ಫಾಸ್ಟಾಗಿ ಮಾಡೋದನ್ನು ಮಾಡಿ, ಉಳಿದಿರುವಂಥ ಟೈಮ್ನ ಇಂಥ ಕ್ವಶನ್ಗೆ ಯೂಸ್ ಮಾಡಬೇಕು ಅಷ್ಟೇ. ಓಕೆ, 1 ಮಿನಿಟಲ್ಲಿ ಆಗುತ್ತೆ, ಈ ಥರ ಕ್ಯಾಲ್ಕುಲೇಷನ್ ಯಾವಾಗಲೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದು ಕ್ವಶನ್ಗಳು ಫಾಸ್ಟಾಗಿ ಆನ್ಸರ್ ಮಾಡೋದಿರುತ್ತೆ, ಅಂಥವೆಲ್ಲ ಟೈಮ್ ಸೇವ್ ಮಾಡ್ತಾ ಇಂಥ ಕ್ವಶನ್ಸ್ಗಳನ್ನ ಮಾಡಬೇಕು. ಓಕೆನಾ? ಸೊ ಬೇರೆ ಆ ಥರ ಬಿಟ್ಟು ಶಾರ್ಟ್ಕಟ್ ಮೆಥಡು ಆ ಥರ ಈ ಥರ ಯಾವುದೂ ಇರೋದಿಲ್ಲ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ ನೋಡಿ, ಪ್ರೊಜೆಕ್ಷನ್ ವ್ಯಾಕ್ಟರ್ ಎ ಅಲಾಂಗ್ ಬಿ ಅಂತಂದರೆ ಏನಿದೆ, A.B ಡಿವೈಡ್ ಬೈ ವ್ಯಾಕ್ಟರ್ ಬಿ ಅಂತ, ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಕ್ಟರ್ ಬಿ ಅಂತ ಬರೀತೀವಲ್ವಾ? ಸೊ ಆ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೀವು. ಅಗೇನ್ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರು -2 ಅಂತ. A.B ಇದು ಫಾರ್ಮುಲಾನ ಅಪ್ಲೈ ಮಾಡಿ, ಅಗೇನ್ ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ ಆನ್ಸರ್ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾಕ್ಟರ್ ಎನ ಮಾಡಬೇಕಾಗಿರೋದಿಲ್ಲ. ಆಪ್ಷನ್ ಎ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಮೆನ್ಷನ್ ಮಾಡ್ತಾ ಇದ್ದಾರೆ. ಎಸ್, ಹೀಗೆ ಜಾಸ್ತಿ ಓಟ್ ಕೂಡ ಬರ್ತಾ ಇದೆ. ಕಮಾನ್ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ. ಮೋರ್ ದ್ಯಾನ್ 200 ಸ್ಟೂಡೆಂಟ್ಸ್ ಇದ್ದೀರಾ, ಬಟ್ 127 ಮಾತ್ರ ಓಟ್ ಮಾಡಿದ್ದೀರಾ. ಎಲ್ಲರೂ ಪೋಲ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿ ಸ್ಟೂಡೆಂಟ್. ಕಮಾನ್ ಫಾಸ್ಟ್. 37 ಎ ಆ್ಯಂಡ್ ಬಿ ಎರಡೂ ಆಪ್ಷನ್ಸುಗೆ ಭಾಳ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಾ ಇದ್ದಾರೆ. ಆಪ್ಷನ್ ಎನೂ ಕರೆಕ್ಟ್ ಇದೆ, ಬಿನೂ ಕರೆಕ್ಟ್ ಇದೆ ಅಂತ. ಅಂದರೆ ಯಾವ್ದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್, ಎನಾ, ಬಿನಾ, ಸಿನಾ, ಡಿನಾ? ಏನು ರಾಂಗ್ ಆನ್ಸರ್ ಎಕ್ಸಿಸ್ಟ್ ಆಗ್ತಾ ಇದೆ, ನೋಡೋಣ. ಸೊ ನೋಡಿ, ಮೊದಲಿಗೆ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ, ಅವ್ರು ಕೊಟ್ಟಿರೋ ರಿಸಲ್ಟ್ನ ಫಿಲಪ್ ಮಾಡ್ತಾ ಹೋಗೋಣ. ಏನಿದೆ, ಪ್ರೊಜೆಕ್ಷನ್ ವ್ಯಾಕ್ಟರ್ ಒಂದು ಬಿ ಅಂತ ಹೇಳಿದ್ರೆ ಎ ಅಲಾಂಗ್ ಬಿ ಅಂತ. ಹಾಗೆ ಅಂದರೆ ಏನಾಗುತ್ತೆ, ಇದು ಪ್ರೊಜೆಕ್ಷನ್ ವ್ಯಾಕ್ಟರ್ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು -2 ಅಂತ. ಓಕೆ, ಇಲ್ಲಿ ನಾನು A.B ಅಂತ ಬರಿತೀನಿ ಫಾರ್ಮುಲಾ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. A.B ಇದು ಫಾರ್ಮುಲಾ ಏನಾಗುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಆಫ್ ಥೀಟಾ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದು ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ, ಉಳಿತೇನೆ ನೋಡಿ -2 = ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಕಾಸ್ ಥೀಟಾ. ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಏನಿದೆ 2π/3 ಅಂತಿದೆ. ಓಕೆ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನಮಗೆ ಕಾಸ್ ಥೀಟಾ ಆನ್ಸರ್ ಬರುತ್ತೆ, ಸಾರಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಆನ್ಸರ್ ಬರುತ್ತೆ. ಇದು ರಿಸಲ್ಟ್ ನೋಡಿ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಈ 2π/3 ಇದೆಲ್ಲ, ಸೊ ಅದಕ್ಕೆ ನಾನು ಇದನ್ನು ಕಾಸ್ ಆಫ್ π - π/3 ಅಂತ ಬರೀಬೋದು. LCM ತಗೊಳ್ಳಿ, ಎಷ್ಟಾಗುತ್ತೆ, 3 ಆಗುತ್ತೆ. 3π - π ಅಂದರೆ 2π/3 ಆಗುತ್ತೆ. ಓಕೆ,
ಸೊ 180 ಮೈನಸ್ ಥೀಟಾ ಅಂದಂಗಾಯ್ತು. 180 ಮೈನಸ್ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇದಾಗುತ್ತೆ ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟಲ್ಲಿ ಕಾಸ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ 180 ನೋ ಚೇಂಜಸ್, ಅಂದರೆ ಇದನ್ನು ಮೈನಸ್ ಬರಿತಾ ಇದ್ದೀನಿ ನಾನು ಇಲ್ಲಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಆಸ್ ಇಟ್ ಈಸ್ ಕಾಸ್ ಆಫ್ ಟೀಟಾ ಆಗಿಬಿಡುತ್ತೆ ಇದರ ಆನ್ಸರ್, ಕರೆಕ್ಟ್ ಅಲ್ವಾ? ಸೊ ಟೀಟಾ ಇದ್ದಲ್ಲಿ ಏನಿದೆ, 5/3 ಇದೆ. ಓಕೆ, ಇವಾಗ ಎರಡು ಕಡೆ ಮೈನಸ್ ಸೈನ್ ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ಬಿಡೋಣ. ಉಳಿತೇನು ನೋಡಿ ಆನ್ಸರ್. ಸೊ ನಾನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಉಳಿದಿದೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಉಳಿತು. ಇದು ಕಾಸ್ ಆಫ್ 5/3. 5/3 ಅಂತಂದರೆ ಇದರ ಆನ್ಸರ್ ನಮಗೆ ಆಲ್ರೆಡಿ ಗೊತ್ತಿದೆ, ಈ ಕಾಸ್ ಆಫ್ 60 ಡಿಗ್ರಿ ಆಯಿತು. ಸೊ ಕಾಸ್ 60 ಡಿಗ್ರಿ ಆನ್ಸರ್ ಎಷ್ಟಾಗುತ್ತೆ, 1/2 ಆಗುತ್ತೆ. 2 ಇಲ್ಲಿ ಡಿವೈಡ್ ಬೈ ಈ ಕಡೆ ಬಂದುಬಿಟ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ಸ್ ಟು 2 × 2 4 ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸು ಆಪ್ಷನ್ ಬಿಗೆ ಹೋಗಿದ್ರಿ, ಅದು ರಾಂಗ್ ಆನ್ಸರ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೋಡಿ, ನಾನು ನಿಮ್ಗೆ ಜೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಅನ್ನೋದನ್ನು.